ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ನೀವೆಲ್ಲರೂ ಸೇರಿ ವಿಚಾರ ಸಾಗರ, ವಿಚಾರ ಚಂದ್ರೋದಯದ ವಿಚಾರಗಳನ್ನು ಅತ್ಯಂತ ಪ್ರಾಂಜಲ ಭಾವದಿಂದ ಪರಿಪೂರ್ಣ ಪಾಂಡಿತ್ಯದಿಂದ ನೀವೇನ್ ಮಾಡ್ತಾ ಇದ್ದೀರ ಅದು ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಪ್ರಸಾದಿ ಸ್ಥಳದ ವಚನಗಳು. ಆ ಪ್ರಸಾದಿ ಸ್ಥಳದ ಆರಂಭದಲ್ಲಿ ಪ್ರಸಾದಿಯ ತಾಮಸ ನಿರಸನ ಸ್ಥಳ. ಪ್ರಸಾದಿ ಆಗ್ಬೇಕಾದ್ರೆ ಮೊದಲ ಅವನಲ್ಲಿ ಏನೇನು ಇರಬಾರದು, ಎಂಥ ಸ್ವಭಾವಗಳಿರಬಾರದು ಅನ್ನೋದು ಹೇಳಿ ಮುಂದೆ ಇವತ್ತು ಕೊನೆ ವಚನ ಇದು, ತಾಮಸ ನಿರಸನ ಸ್ಥಳ. ಭಕ್ತರಾದೆವೆಂದು ಭವಿಪಾಕವನ್ನು ಒಲ್ಲೆ ಎಂಬಿರಿ. ನಾವು ಭಕ್ತರಾಗಿವಿ, ನಾವು ಲಿಂಗ ಕಟ್ಕೊಂಡಿವಿ, ನಮಗೊಬ್ಬರು ಗುರುಗಳದರ, ಅವ್ರ ಹತ್ರ ಹೋಗ್ತೀವಿ, ನಮ್ಮ ಮನೆಗೆ ಜಂಗಮರು ಬರ್ತಾರ, ನಾವು ತತ್ವಜ್ಞಾನದ ಭಾಗ ಆಗಿವಿ, ಈ ರೀತಿ ತಿಳ್ಕೊಂಡು ಭವಿಗಳನ್ನು ನೀವು ಭವಿಪಾಕ ಯಾರೇ ಈ ಲಿಂಗ ಕಟ್ಕೊಳ್ಳಾರ್ದವ್ರು ಏನಾರ ಅವ್ರು ಕೊಟ್ರ ತಿನ್ಲಕ್ಕ ಉಳ್ಳಕ್ಕ ಅಂತೀರಿ. ಅಮುಗಿದೇವಯ್ಯ ಶರಣ ಅಂತ, ಅಮುಗಿದೇವಯ್ಯ ಶರಣ ಅವರು ತ್ರಿಕಾಲ ಲಿಂಗ ಪೂಜಾ ನಿಷ್ಠ ಶರಣರು. ಅಮುಗಿದೇವಯ್ಯ ಶರಣರು ಸೊಲ್ಲಾಪುರದೊಳಗ ಅವರು ಹಿರಿಯರು. ಸಿದ್ದರಾಮೇಶ ಇನ್ನ ಪ್ರಭುದೇವರ ಪರಿಚಯ ಆಗಿಲ್ಲ, ಚನ್ನಬಸವಣ್ಣವ್ರ ಹತ್ರ ಬಂದಿಲ್ಲ, ಲಿಂಗ ಕಟ್ಕೊಂಡಿಲ್ಲ, ಬರೀ ಗುಡ್ಡದ ಕಲ್ಲು ತರಿಸೋದು, ಕಟ್ಟಿಸೋದು, ಗುಡಿ ಕಟ್ಟಿಸೋದು, ಕೆರೆ ಕಟ್ಟಿಸೋದು, ಬರೀ ಅದೇ ಮಾಡ್ತಿರ್ತಾನ. ಆ ಕೆಲಸ ಮಾಡಾಗ ದವಸ ಧಾನ್ಯಗಳು ಬಂದು ಅಂದ್ರೆ ಸುತ್ತ 16 ಹಳ್ಳಿ, ಸೋಲಾಪುರ ಅಂದ್ರೆ 16 ಹಳ್ಳಿಗಳು. 16 ಹಳ್ಳ್ಯಾಗ ಏನ್ ಮಾಡ್ತಿದ್ನಂದ್ರೆ ಯಾರ ಮನೆಗೆ ಬೇಕು ಅವ್ರ ಮನೆಗೆ ಅವ್ ಧಾನ್ಯ ಕುಟ್ಟಿ ಕೊಡ್ರಿ, ಅಡಿಗೆ ಮಾಡಿ ಕೊಡ್ರಿ ಅಂತೇಳಿ ಮಾಲ್ ಕಳಿಸ್ಬಿಡ್ತಿದ್ನಂತ. ಇವರು ಅಮುಗಿದೇವಯ್ಯ ಶರಣರು, ನಾವು ಭಕ್ತರು, ಅವ ಭವಿ ಸಿದ್ದರಾಮ. ಹಿಂಗಾಗಿ ಅವ ಸ್ಥಾವರ ಲಿಂಗ ಪೂಜೆ ಮಾಡಿ ಮಲ್ಲಿಕಾರ್ಜುನ ಲಿಂಗ ಪೂಜೆ ಮಾಡ್ತಾನ, ನಾವು ಇಷ್ಟಲಿಂಗ ಪೂಜೆ ಮಾಡ್ತೀವಿ ಅಂತೇಳಿ ಇವನಿಗೆ ವ್ಯತ್ಯಾಸ ಬಂದು ಅವ ಹೇಳಿದ ಕೆಲಸ ಮಾಡಂಗಿಲ್ಲ. ನಾವು ಭಕ್ತರದೇವಿ ಮಾಡಬಾರ್ದು ಅಂತೇಳಿ ಅವ್ರು ಏನ್ ಸತ್ರು ಮಾಡಂಗಿಲ್ಲ ಅಂತಾರ. ಮಡಿವಾಳ ಮಾಚಿದೇವ್ರನ್ನು ಅದೇ ನಿಷ್ಠೆ, ಭಕ್ತರ ಬಟ್ಟಿ ಅಷ್ಟೇ ಹೊಲಿತೀನಿ. ಬಿಜ್ಜಳ ಮಹಾರಾಜ ಅವನ ಬಟ್ಟಿ ನನ್ನ ಕೈಲೇ ಒಗಿಸ್ಕೋಬೇಕಾದ್ರ ಅವ ಲಿಂಗ ಕಟ್ಕೋಬೇಕಂತ. ಅವ ಲಿಂಗ ಕಟ್ಕೊಳ್ಳಲ್ಲ ಅಂತ ಲಿಂಗ ನಾನೇ ಕಟ್ಕೊಳ್ಳಿ ಅಂತ. ನಾವು ಜೈನ್ರ, ನಾನೇ ಕಟ್ಕೊಳ್ಳ ಲಿಂಗ, ನಾ ರಾಜ ಅದೇನಿ, ನಾನು ಆಡಳಿತ, ನನ್ನ ರಾಜ್ಯದಾಗ ನೀ ಇರ್ತೀವಿ ಅಂದ್ಮೇಲೆ ನಾನು ಸೇವೆ ಮಾಡ್ಬೇಕಂತ. ನೀನು ರಾಜ್ಯದಾಗ ಇರ್ತೀನಿ ನನ್ನ ನಿನ್ ಸೇವೆ ಮಾಡ್ಬೇಕಂತ ಏನಿಲ್ಲ ಅಂತೇಳಿ ಆ ಬಿಜ್ಜಳ ಮಹಾರಾಜನ ಸಂಗಟೆ ಫುಲ್ ಜಗಳ, ಫುಲ್ ಗದ್ಲ. ಎಲ್ಲ ಸೈನಿಕರು, ಆನೆ, ಒಂಟಿ ಏನ್ ಬಂದ್ರು ಆ ಒಂದು ಧರ್ಮ ನಿಷ್ಠೆ ಮಡಿವಾಳ
ವಾಚುದೇವರ ಧರ್ಮನಿಷ್ಠೆ, ಅಮುಗಿ ದೇವಯ್ಯರ ಧರ್ಮನಿಷ್ಠೆ, ಬಹಳ ಇವರೆಲ್ಲ ನಿಷ್ಠಾವಂತರು. ಧರ್ಮನೇ ಜಯ ಆಗ್ತದೆ, ಲಾಸ್ಟಿಗೆ ಜೀವನ ಬಹಳ ಕಷ್ಟ ಆಗ್ತದೆ ಅಷ್ಟೇ ಧರ್ಮ ಹಿಡ್ಕೊಂಡು ಹೋದವ್ರಿಗೆ. ಅಮುಗಿ ದೇವಯ್ಯಗೆ ಬಹಿಷ್ಕಾರ ಹಾಕ್ಬಿಡ್ತಾರೆ, ನೀನು ನಡಿ ಇರಬೇಡ ಇಲ್ಲ ಅಂತ. 16 ಹಳ್ಳಿ ಸುತ್ತ 16 ಹಳ್ಳಿಯಾಗ ನೀ ಎಲ್ಲಿ ಇರಂಗಿಲ್ಲ, ಸೊಲಾಪುರದಾಗ ಒಟ್ಟ ಇರಂಗಿಲ್ಲ ನೀನು. ಅವು ಸ್ವಂತ ಮನಿ ಇರ್ತದ, ಹೊಲ ಇರ್ತದ, ಏನೆಲ್ಲ ಇರ್ತವ. ಏನೆಲ್ಲ ಇದ್ರೂ ಸಹಿತ ಏನ್ ಮಾಡ್ಬೇಕ, ಬಹಿಷ್ಕಾರ ಹಾಕಿ ಕಿರಿಕಿರಿ ಮಾಡಿದ್ಮೇಲೆ ಸುತ್ತಮುತ್ತ ಯಾರು ಅವ್ರ ಸಂಗಟ ಮಾತಾಡಬಾರ್ದು, ಅವ್ರಿಗೇನು ಕೊಡಬಾರ್ದು, ತಗೋಬಾರ್ದು. ಯಾರೇ ತಗೊಂಡ್ರೆ ಅಂತ ನೋಡತ್ತೆಲ್ಲ ಅವಂದೇ ದರ್ಬಾರ್ ಇರ್ತದೆ ಸಿದ್ದರಾಮೇಶ್ ಅಂದು. ಅವಾಗ ಮನೆಯೊಳಗಿರೋ ಸಾಮಾನುಗಳೆಲ್ಲ ಕಟ್ತಾರ. 3 ಗಂಟೆ ಆತಾವ. 3 ಗಂಟೆ ಆತಾವ. ಎಲ್ಲಿಗೆ ಹೋಗ್ಬೇಕಂತ ವಿಚಾರ ಮಾಡ್ತಾರ. ಎಲ್ಲಿಗೆ ಹೋಗೋದು, ಮನಸ್ಸು ಎಲ್ಲರದು ಕಲ್ಯಾಣದಾಗೆ ಇರ್ತದ. ಅವಾಗಿನ ಕಾಲದೊಳಗೆ ಸತ್ಯ ಶರಣರದೆಲ್ಲ ಮನಸ್ಸು ಕಲ್ಯಾಣದಾಗೆ ಇರ್ತದ. ಕಲ್ಯಾಣಕ್ಕೆ ಹೋಗ್ಬಿಡ ನಡಿ ಅಂತ ತಯಾರಾಗ್ತಾರೆ. ಕಲ್ಯಾಣಕ್ಕೆ ಹೋಗ್ಬೇಕು ನಡಿ ಅಂತ ತಯಾರಾದಾಗ 2 ಗಂಟೆ ಇಬ್ಬರು ಗಂಡ ಹೆಂಡತಿ ಹೊತ್ಕೋಬಹುದು ತಲೆ ಮೇಲೆ. ಇನ್ನ 1 ಗಂಟೆ ಯಾರು ಮಾಡ್ಬೇಕು. ಅದಕ್ಕೆ ಅವ್ರಿಗೆ ಯಾರು ಮಾತಾಡಕ್ಕಿಲ್ಲ, ಯಾರು ಹೆಲ್ಪ್ ಮಾಡಂಗಿಲ್ಲ. ಆ ಗಂಟೆ ಏನ್ ಮಾಡ್ಬೇಕಲ್ಲ, ಏನ್ ಮಾಡ್ಲಕ್ಕತ್ತದ ನಡಿ. 2 ಗಂಟೆ ಹೊತ್ಕೊಂಡಿವಿ ಸಾಕು, ಇನ್ನ 1 ಗಂಟೆ ನಮಗೆ ಹೊರಲಕ್ಕೂ ಆಗಲ್ಲ, ಯಾರು ಹೆಲ್ಪ್ ಮಾಡೋರು ಇಲ್ಲ. ಅದಕ್ಕೆ ಅದು ಏನ್ ಮಾಡ್ಲಕ್ ಸಾಧ್ಯ, ನಡಿ ಆ ಕಡೆ. ಆ ಗಂಟೆ ಇಲ್ಲ ಬಿಟ್ಬಿಡವ್ ನಡಿ ಅಂತೇಳಿ ಬಿಟ್ಟು ಹೋಗ್ಬೇಕಾದ್ರ ಕಲ್ಯಾಣದಾಗ ಆಲ್ರೆಡಿ ಬಸವಣ್ಣವ್ರಿಗೆ ನ್ಯೂಸ್ ಎತ್ತಿ ಬಿಡ್ತು. ಅಲ್ಲೇನೋ ಸದಾಪುರದಾಗ ಕಿರಿಕಿರಿ ಆಗ್ಯದ, ಶರಣರು ಬರ್ಲಕತ್ತಾರ ಅಂತೇಳಿ. ಅವ್ರು ಬರೋದ್ರಾಗ ಅವ್ರಿಗೆ ಒಂದು ಮನಿ ವ್ಯವಸ್ಥೆ ಮಾಡಿ ಇಟ್ಬಿಟ್ಟಿರ್ತಾರೆ. ಕಲ್ಯಾಣದಾಗ ವ್ಯವಸ್ಥೆ ಮಾಡಿ ಇಟ್ಟಿರ್ತಾರ. ಇವರಿಬ್ರು ಹೋಗಿ ಆ ಮನಿಗೆ ಮುಟ್ಟೋದ್ರಾಗೆ ಮನಿ ಬಾಗಿಲು ತೆರೆದು ನೋಡಿದ್ರ ಅಲ್ಲಿ 1 ಗಂಟೆ ಬಿಟ್ಟು ಬಂದಿದ್ರ ಅವ್ರು ಸಲಾಪುರದಾಗ. ಆ ಗಂಟೆ ಆ ಮನೆಗೆ ಇತ್ತಂತ. ಹೆಂಗವ ನೋಡ್ರಿ, ಇವ್ರು ಬಿಟ್ಟು ಬಂದ ಗಂಟೆ ಆ ಮನೆಯಾಗ ಇತ್ತಂತ. ಮೊದಲು ಇವ್ರು ಹೊತ್ಕೊಂಡು ಬರೋ ಗಂಟೆ ಆಮೇಲೆ ಹೋಗ್ಯದ. ಅಲ್ಲಿ ಬಿಟ್ಟು ಬಂದ ಗಂಟೆ ಇವ್ರಿಗಿಂತ ಮೊದಲೇ ಅಲ್ಲಿ ಹೋಗಿ ಓದ್ತಿತ್ತಂತ. ಈ ರೀತಿ ಧರ್ಮನಿಷ್ಠೆ ಹಿಡ್ಕೊಂಡೋದ್ರ ಯಾರೂ ದಿಕ್ಕಿಲ್ಲ ಅಂತಂದ್ರೂ ಆ ಪರಮಾತ್ಮನೇ ಅವರಿಗೆ ದಿಕ್ಕಾಗಿ ಬರ್ತಾನ. ಅವಾಗ ಮರುದಿನ ಮುಂಜಾನೆ ಸಿದ್ದರಾಮ ಮಲ್ಲಿಕಾರ್ಜುನ ಲಿಂಗವನ್ನ ತಿಕ್ಕಿ ತಿಕ್ಕಿ ತೊಳಿತಿರ್ತಾನಂತ. ದಿನ ತೊಳೆದು ಅಭಿಷೇಕ ಮಾಡ್ತಿರ್ತಾನಂತ. ಆ ಲಿಂಗಯ್ಯ ಹೇಳಿದ್ನತ್ತ, ಏಯಪ್ಪ ಸ್ವಲ್ಪ ಸಾವಕಾಶ ತಿಕ್ಕು ಅನ್ನತ್. ಯಾಕ, ತಲೆ ಭಾಳ ಬ್ಯಾನೆ ಆಗ್ಯದಪ್ಪ. ಏನಾಗ್ಯದ ನಿನ್ ತಲೆಗೆ? ಏನಿಲ್ಲ, ಅಮುಗಿ ದೇವಯ್ಯ ಶರಣರ ಸಂಗಟ ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡು ಬಿಟ್ಟು ಪಾಪ ಅವ್ರ ಕಲ್ಯಾಣಕ್ಕೆ ಹೋಗ್ಬಿಟ್ರು. ಚಲೋ ಚಲೋ ಮಂದಿ ಬಿಟ್ಟು ಹಂಗ ಆದ್ರ ಏನ್ ಉಳಿತದ ಸಲಾಪುರದಾಗ ಅರ್ಥ. ಹುಚ್ಚುಚ್ಚು ಮಾಡ್ತೀನಿ ಅಂತೇಳಿ ಅಂದು ಅವು ಮುದುಕರು 3 ಗಂಟೆ ಮಾಡ್ಕೊಂಡಿದ್ದು ಹೊರಲಕ್ಕಾಗಲಾರ್ದ 2 ಗಂಟೆ ಹೊತ್ತಾವ. 1 ಗಂಟೆ ಇಲ್ಲಿ ಉಳಿತು. 2 ಗಂಟೆ ಅವ್ರು ತಗೊಂಡಾದ್ರು. ಮತ್ತ ಅವ್ರ ಗಂಟು ನಾನು ಒಯ್ದಕ್ಕೆ ಅಲ್ಲಿ ಕಲ್ಯಾಣದಾಗ ಇಟ್ಟು ಬಂದೀನಿ ನೋಡಪ್ಪ. ಮಲ್ಲಯ್ಯ ಹೋಗಿ ಕಲ್ಯಾಣದಾಗ ಇಲ್ಲಿ ಅವ್ರ ಗಂಟು ಇಟ್ಟು ಬಂದನು ಮಲ್ಲಯ್ಯ ಮಾಡೋ ಕೆಲಸ. ಸಿದ್ದರಾಮೇಶ್ವರನ ಸಂಗಟ ಮಲ್ಲಯ್ಯ ಕಂಟಿನ್ಯೂಸ್ ಇಂಥವೇ ಲೀಲೆ ಮಾಡ್ಕೊತದ. ಎಂತ ಪುಣ್ಯವಂತ ಸಿದ್ದರಾಮ. ಅಪ್ಪ ಅವ್ರ ಅಂತವ್ರತ್ತ ನನಗೆ ನೀ ಮೊದಲೇ ಗೊತ್ತು ಮಾಡ್ಲಿಲ್ಲ, ನೀನು ಸುಮ್ಮನೆ ಹಿಂಗಾಯ್ತಲ್ಲ, ಎಂತ ತಪ್ಪಾಯ್ತು ನನ್ಲಿಂತ. ಹಿಂಗ ಭವಿಗಳು ಅಂತೇಳಿ ಕೆಲವೊಂದು ಸಾರಿ ಮಾಡುವಾಗ ಇವ್ರ ಅಭಿಪ್ರಾಯ ಏನದ ಭವಿ ಅನ್ನಂದ್ರ, ಭಕ್ತರಾದೆವೆಂದು ಭವಿಪಾಕವನ್ನು ಒಲ್ಲೆ ನೆಂಬಿರಿ, ಭವಿಪಾಕವೆಂತುಂಟೆಂದೋ ಕೇಳಿರೋ. ಭವಿಪಾಕ ಅಂದ್ರೆ ಯಾರಿಗೆ ಭವಿ ಅನ್ಬೇಕು, ಯಾವದಕ್ಕೆ ಭವಿಪಾಕ ಅನ್ನಬೇಕು, ಅದು ಇರಬಾರದು ರೀತಿಯಲ್ಲಿ ಇತ್ತು ಅಂದ್ರೆ ಬಿಡ್ರಿ ಅಂತಾರ. ಏನದ, ಅಂಗತ್ರಯದಿಂದೆ ನೋಡಿದಡದು ಭವಿಪಾಕ.
ಲಿಂಗತ್ರಯ ನೋಟಕ್ಕೆ ಸಲ್ಲ. ಅಂಗತ್ರಯ ಅಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಕ್ಕೂ ಅಂಗತ್ರಯ ಅಂತಾರ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗಕ್ಕೂ ಅಂಗತ್ರಯ ಅಂತಾರ. ಲಿಂಗತ್ರಯ ಅಂತಂದ್ರ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಕ್ಕೆ ಲಿಂಗತ್ರಯ ಅಂತಾರ. ಅದಕ್ಕೆ ಅಂಗತ್ರಯದಿಂದ ನೋಡಿದರೆ ಅದು ಭವಿಪಾಕ, ಲಿಂಗತ್ರಯದ ನೋಟಕ್ಕೆ ಸಲ್ಲ. ಗುರು ಕಾರುಣ್ಯಮುಂಟು, ಗುರು ಕಾರುಣ್ಯಮುಂಟು, ನಾವು ಸದ್ಭಕ್ತರೆಂಬುವರು ಅವರಿಗೆ ಅಂಗತ್ರಯದ ನೋಟ ಉಳ್ಳನ್ನಕ್ಕರ, ಲಿಂಗತ್ರಯದ ನೋಟವಿನ್ನೆಲ್ಲಿಯದೋ. ಇವರು ಬರೇ ಲಿಂಗ ಕಟ್ಕೊಂಡು ಗುರುಗಳ ಹತ್ರ, ಜಂಗಮರ ಹತ್ರ ತಿರುಗಾಡೋರಿಗೆ ಒಳಗೇನಾಗಬೇಕಂದ್ರೆ ಅಂಗತ್ರಯದ ದೃಷ್ಟಿ ಹೋಗ್ಬೇಕು. ಹೋಗಿ ಬರೇ ಲಿಂಗತ್ರಯದ ದೃಷ್ಟಿ ಇರಬೇಕು. ಪಂಚಭೂತದ ಕಾಯವ ತಂದು ಸದ್ಭಕ್ತನೆಂದೊಡೆ ಪ್ರಸಾದ ನಾಸ್ತಿ ಎಂದುದು ನಮ್ಮ ಕೂಡಲ ಚನ್ನ ಸಂಗಮ ದೇವರ ವಚನ. ಅಲ್ಲಿ ಏನಂತಂದ್ರ ಪಂಚಭೂತದ ಕಾಯ, ಆ ಒಂದು ಶರೀರ ಪೋಷಣೆಗಾಗಿ ಮಾಡಿದ ಊಟ ಬೇರೆ, ಈ ಪ್ರಸಾದ ಬೇರೆ. ಭಕ್ತರದು ಪ್ರಸಾದ ಭವಿಪಾಕ ಅಲ್ಲ. ಆ ರೀತಿ ಪಂಚಭೂತದ ಶರೀರ ಅಥವಾ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಥವಾ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಸಾಧನೆ ಮಾಡಲಾರದಂತ ಒಂದು ಲೌಕಿಕವಾದಂತ ಶರೀರ. ಈಗ ಊಟಕ್ಕೆ ಮತ್ತು ಪ್ರಸಾದಕ್ಕೆ ವ್ಯತ್ಯಾಸ ಆದಲ್ರಿ. ಊಟಕ್ಕೆ ಪ್ರಸಾದಕ್ಕೆ ಊಟಕ್ಕೆ ವ್ಯತ್ಯಾಸ. ಅದಕ್ಕೆ ಪ್ರಸಾದ ಹೆಂಗ? ಇದು ಪ್ರಸಾದ ನಿಮ್ಗ ಏನು ಒಗ್ಗುತ್ತದ ನಿಮ್ಮ ಆರೋಗ್ಯಕ್ಕೆ, ಅದು ಅಲ್ಲದು ಒಗ್ಗಲಾರ್ದಂಥದ್ದು ತಿಂದ್ರೆ ಅದು ಪ್ರಸಾದ ಅಲ್ಲ. ಆ ಪ್ರಸಾದದ ಬಗ್ಗೆ ಇಲ್ಲೊಂದ್ ಕಡೆ ಅಕ್ಕಮಹಾದೇವಿ ವಚನ ಹೇಳ್ತಾವ, ಪ್ರಸಾದ ಹೆಂಗ ಅಂತೇಳಿ. ಒಳ್ಳೆ ಮೆಡಿಕಲ್ ಡಾಕ್ಟರ್ಗಳು ಹೇಳಂಗಿಲ್ಲ, ಅಷ್ಟು ಚಂದ ಹೇಳ್ತಾಳ ಒಂದು ವಚನ. ಪ್ರಸಾದ ಅಂದ್ರೆ ಅಂಗತ್ರಯದ ಭಾವ ಹಿಡ್ಕೊಂಡದ್ದು ಪ್ರಸಾದ ಅಲ್ಲ, ಅದು ಭವಿಪಾಕ. ನೀವು ನಿಮ್ಮ ಒಳಗಿಂದು ಅಂಗತ್ರಯದ ಭಾಗ ಕಳ್ಕೊಂಡು ಲಿಂಗತ್ರಯದ ಭಾವ ಬೆಳೆಸ್ಕೋಬೇಕು. ಆ ಬೆಳೆಸ್ಕೊಂಡವ್ರದ್ದು ಪ್ರಸಾದದ ವಿಷಯದಲ್ಲಿ ಎಷ್ಟು ಹುಷಾರಿರ್ತಾರಂತಂದ್ರೆ, ಆಹಾರ ಕಿರಿದು ಮಾಡಿರಣ್ಣ. ಆಹಾರ ಏನ್ ಮಾಡ್ಬೇಕು? ಕಿರಿದು ಅಂತಂದ್ರ ಗಂಗಾಳದಾಗ ಮಾಡಗಟ್ಲೆ ಹಾಕೊಂಡು ಕೂತು ತಿನ್ನದೇ ಒಂದು ದೊಡ್ಡ ಪ್ರೋಗ್ರಾಮ್, ದೊಡ್ಡ ಗಡಿಗೆ ಹಾಕಿ ಕುದಿಸಿ ಅಡಿಗೆ ಮಾಡೋದು ಒಂದು ದೊಡ್ಡ ಪ್ರೋಗ್ರಾಮ್. ಸಿಕ್ಕಾಪಟ್ಟೆ ಅಡಿಗೆ ಮಾಡೋದು, ಸಿಕ್ಕಾಪಟ್ಟೆ ನೀಡ್ಕೊಂಡು ತಿನ್ನೋದು. ತಿಂದು ಮುಂದೆ ಮಾಡೋದೇನು? ಏನಿಲ್ಲ, ಸುಮ್ ಕೂತು ಟಿವಿ ನೋಡೋದು. ಹಾರ್ಡ್ ವರ್ಕರ್ಸು ಏನಾರ ಹೆವಿ ಡ್ಯೂಟಿ ಇತ್ತಂತಂದ್ರ ಹೆವಿ ಫುಡ್ ತಗೋಬೇಕು. ಏನು ಹಾರ್ಡ್ ವರ್ಕ್ ಇಲ್ಲ, ಸುಮ್ ಲೈಟ್ ಇತ್ತು ಹಗರನ ಜೀವನ, ಏನು ಅಂತ ವಿಶೇಷವಾದಂತ ಭಾರ ಎತ್ತ ಕೆಲಸ ಇಲ್ಲದ್ದು, ಸುಮ್ ಲೈಟ್ ಊಟ ಮಾಡ್ಬೇಕು. ಊಟ ಮಾಡೋದೇ ಒಂದು ದೊಡ್ಡ ಪ್ರೋಗ್ರಾಮ್. ಏನು ಅರ್ಧ ಹೊಟ್ಟೆ ತಿಂದ್ರೆ ಸಾಯಂಗಿಲ್ಲ,
ಒಂದು 4 ತುತ್ತು ಕಡಿಮೆ ತಿಂದ್ರೆ ಸಾಯಂಗಿಲ್ಲ, ಒಟ್ಟದು ಪೂರ್ತಿ ತುದಿ ಮುಟ್ಟ ತನಕ ತಿನ್ಬೇಕನ್ನೋದು ಅದು ಕೆಟ್ಟ ಹ್ಯಾಬಿಟ್ ಅದು. ಅದಕ್ಕೆ ಊಟ 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 ಮಾಡಿದ್ರೆ ಊಟ ಮಾಡಿ, ಅದು ಪ್ರಸಾದ ಅಂತಂದ್ರೆ ಸ್ವಲ್ಪ ತಗೋಬೇಕು. ಹೆಂಗಿರ್ಬೇಕು? ಆಹಾರ ಕಿರಿದು ಮಾಡಿರಣ್ಣ, ಊಟ ಕಡಿಮೆ ಮಾಡ್ರಿ, ಇದು ಫಿಕ್ಸ್ ಹೇಳ್ಬಿಟ್ಟಾಳ, ಊಟ ಕಡಿಮೆ ಮಾಡ್ರಿ. ಆಹಾರ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ. ಆಹಾರ ಹಿರಿದು ಮಾಡಿದ್ರೆ ಏನಾಗ್ತದ? ಸಿಕ್ಕಾಪಟ್ಟೆ ತಿಂದ್ರೆ ಕೂಳು ತಿಂದ್ರೆ ಏನಾಗ್ತದಂದ್ರ ವ್ಯಾಧಿ ಹಬ್ಬಿ ಬಲಿಯುವುದು, ರೋಗ ಬೆಳೀತದ ಒಳಗ. ರೋಗ ಅದು ರೋಗ ಎಂತ ರೋಗ ಅಂತಂದ್ರ ನಾವು ತಿಂದ ಕೂಳು ಜೀರ್ಣ ಆಗ್ಲಾರ್ದು ಅದು ಶರೀರದೊಳಗ ಒಂದು ಕೊಬ್ಬು ಪದಾರ್ಥದ ರೂಪದಲ್ಲಿ ಅದರದ ರೋಗ ಬೆಳೀತು. ಆ ಕೊಬ್ಬು ಪದಾರ್ಥಕ್ಕ ಅಲ್ಲಿ ಅದ್ರೊಳಗೆ ಏನಾದ್ರೂ ನಮಗ ಅದರದು ಸೆನ್ಸ್ ಆಗಂಗಿಲ್ಲ, ಗೊತ್ತಾಗಂಗಿಲ್ಲ. ಅದ್ರೊಳಗೆ ಏನಾರ ಗಂಟು ಗಡ್ಡಿ ಏನಾರ ಬೆಳೆದ್ರ ಏನು ಗೊತ್ತಾಗಂಗಿಲ್ಲ. ನಾವು ತಿಂದದ್ದು ಆಹಾರ ಎಲ್ಲ ಅವೆಲ್ಲ ತಿಂದು ಬೆಳಿಲಕತ್ತಿ ಬಿಡ್ತಾವ ಒಳಗಿನ ಗಂಟುಗಳು. ಆಹಾರ ಇತ್ತಂತಂದ್ರ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಏನಾಗ್ತದ? ಆಹಾರದಿಂದ ಅತಿ ಆಹಾರ ತಿಂದ್ರೆ ಅತಿ ನಿದ್ರೆ, ಬಹಳ ಊಟ ಮಾಡಿದ್ರೆ ಜಗ್ಗಿ ನಿದ್ದೆ ಬರ್ತದ. ಆ ನಿದ್ರೆಯಿಂದ ತಾಮಸ ಬುದ್ಧಿ ಮತ್ತೆ ಅಜ್ಞಾನ ಮೈ ಮರವು. ಎಲ್ಲದ ಇದು? ಮಾಯೆಯ ಈ ತಾಮಸ ಗುಣಗಳು, ಅಜ್ಞಾನ ಗುಣಗಳು, ಮರವು ಎಲ್ಲಿ ಅಟ್ಯಾಕ್ ಮಾಡ್ತಾವವು? ಮಾಯೆ ಎಲ್ಲಿ ಅಟ್ಯಾಕ್ ಮಾಡ್ತಾಳ? ಯಾರು ಕೂಳು ಜಾಸ್ತಿ ತಿಂತಾರ ಅಲ್ಲಿ ಮಾಯೆ ಬರ್ತಾವ. ಕೂಳು ಕಡಿಮೆ ಇತ್ತು ಅಂತಂದ್ರ ಅಲ್ಲಿ ನಿದ್ದಿನೂ ಬರಲ್ಲ, ಅಲ್ಲಿ ಮರವೂ ಇಲ್ಲ, ಅಲ್ಲಿ ಅಜ್ಞಾನನೂ ಇಲ್ಲ. ಮಾಯೆಯ ಇನ್ನ ಒಂದು ಜಾಗ ಹೇಳಿದ್ರು. ಎಲ್ಲಿ? ಒಂದು ಶುದ್ಧ ಬ್ರಹ್ಮನ ಸತ್ವಗುಣದಲ್ಲಿ ಮಾಯೆ ಅಜ್ಞಾನ ಇರ್ತಾಳ. ಇನ್ನ ಒಂದು ಎಲ್ಲಿ ಅದಾವ ಅಂತಂದ್ರ ಯಾರು ಕೂಳು ಜಾಸ್ತಿ ತಿಂತಾರ ಅವ್ರ ಮೈಯಾಗಿರ್ತಾವ. ಅತಿ ನಿದ್ರೆ, ತಾಮಸ, ಅಜ್ಞಾನ, ಮೈ ಮರವು ಇವೆಲ್ಲ ಓಸು ಯಾರು ಜಗ್ಗಿ ಊಟ ಮಾಡ್ತಾರ ಅವ್ರ ಬಲ್ಲಿ ಇರ್ತಾವ. ಅಜ್ಞಾನದಿಂ ಕಾಮ ವಿಕಾರ ಹೆಚ್ಚಿ, ಅದು ತಾವು ತಿನ್ನೋದಲ್ದೆ ಅವು ಮುಂದೆ ಹುಟ್ಟ ಹುಡುಗರಿಗೂ ಹಂಗೆ ತಿನ್ನಿಸ್ಬೇಕಂತ ಗಂಗಟ್ಲೆ ನೀಡಿ ಮುಂದಿಡ್ತಾರ. ಆ ಹುಡುಗರೇ ಎಷ್ಟೋ ಹುಷಾರಿರ್ತಾವ, ಸುಮ್ ಏಟರ ಒಂದಿಟ್ಟು ತಿಂದು ಎದ್ದೋಗ್ಬಿಡ್ತಾವ, ಉಳಿದದ್ದೆಲ್ಲ ನೀವೇ ತಿನ್ರಿ ಅಂತ ಹೇಳಿ. ಇದು ಹುಡುಗರಿಗೂ ಸ್ವಲ್ಪ ತಿನ್ನೋದು ಕಲಿಸ್ಬೇಕು. ಜಗ್ಗಿ ತಿನ್ನಿಸಿಕೆ ಅವ್ರಿಗೆ ಜಗ್ಗಿ ಬೆಳೆಸ್ಬೇಕಂತಂದ್ರ ಅದು ಜಗ್ಗಿ ತಿನ್ನ ಬೆಳಿತಾವಂತ ಏನಿಲ್ಲ, ಅದು ಎಷ್ಟು ಬೆಳಿಬೇಕು ಅಷ್ಟೇ ಬೆಳಿತಾವ. ಅದಕ್ಕೆ ಅಜ್ಞಾನದಿಂದ ಏನಾಗ್ತದೆ ಅಂದ್ರೆ ಕಾಮ ವಿಕಾರ ಹೆಚ್ಚಾಗ್ತದೆ. ಬೇಕು 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 ಎಂಬ ರಾಗ ಹೆಚ್ಚಾಗ್ತದೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಭೋಗ ಆಸಕ್ತಿ ಎಲ್ಲ ಹೆಚ್ಚಾಗ್ತದೆ. ಕಾಮ ವಿಕಾರ ಹೆಚ್ಚಾದಂಗೆಲ್ಲ ಏನಾಗ್ತದೆ? ಕಾಯ ವಿಕಾರ ಆಗ್ತದೆ, ಶರೀರ ವಿಕಾರ ಆಗ್ತದೆ, ಅಸಹ್ಯ ಆಗ್ಬಿಡ್ತದೆ ಅತಿ ಭೋಗದಿಂದ. ಕಾಯ ವಿಕಾರ ಇದ್ದು ಅತಿ ಭೋಗಿಗಳು ಬೇಕಾದಷ್ಟು ರೊಕ್ಕ ಇರ್ತದ, ರೂಪಾಯಿ ಇರ್ತದ, ಶ್ರೀಮಂತರು ಇರ್ತಾರ, ಎಲ್ಲ ಇರ್ತಾರ. ಅವ್ರ ಮುಖ ಹೆಂಗಿರ್ತದ? ಮನೋವಿಕಾರ, ಮನಸ್ಸು ಸರಿಗಿರಂಗಿಲ್ಲ, ಅವ್ರು ಚಂಚಲತೆ ಇರ್ತದೆ, ಬರೇ ದುರ್ಭಾವಗಳು ತುಂಬಿರ್ತದೆ, ಕೆಟ್ಟ ಭಾವನೆಗಳು ತುಂಬಿರ್ತದೆ, ಕೆಟ್ಟ ಆಲೋಚನೆಗಳು ತುಂಬಿರ್ತದೆ. ಯಾಕ? ಊಟ ಜಾಸ್ತಿ ಮಾಡಿದ್ದಕ್ಕೆ, ಮತ್ತೆ ಏನಿಲ್ಲ ಕಾರಣ. ಊಟನೇ ಮುಖ್ಯ ಕಾರಣ. ಇಲ್ಲಿ ದವಾಖಾನೆ ಚೀಟಿ ಇದೆ ಬರೆದು ಕೊಟ್ಟಾಳ ಅಕ್ಕಮಾದೇವಿ, ಊಟದ್ದೇ ಕಾರಣ ಇದು. ಮನೋವಿಕಾರ ಆಗಿದ್ಮೇಲೆ ಏನಾಯ್ತು? ಮನಸ್ಸೇ ಚಲೋ ಇಲ್ಲ ಅಂತಂದ್ಮೇಲೆ ಇಂದ್ರಿಯಗಳ ವಿಕಾರ. ಇಂದ್ರಿಯಗಳು ನೋಡಬಾರದು ನೋಡ್ಬೇಕಂತವ, ಕೇಳಬಾರ್ದು ಕೇಳ್ಬೇಕಂತವ, ತಿನ್ನಬಾರ್ದು ತಿನ್ಬೇಕಂತವ, ಮಾಡಬಾರ್ದು ಮಾಡ್ಲಕ್ ಹೋಗ್ತಾವ. ಮಾಡಿ ಚಂದ ಊಟ ಕಡಿಮೆ ಮಾಡಿದ್ರೆ ಅವು ಪಟುತ್ವವಾಗಿರ್ತಾವ. ಊಟ ಜಾಸ್ತಿ ಮಾಡಿದ್ರೆ ಏನಾಗ್ತಾವ? ಅವು ಮಂದತ್ವ ಆಗಿ ಬಹಳ ಬಳಕೆಯಾಗಿ ಅವು ಅಂಧತ್ವಕ್ಕೆ ಹೋಗ್ಬಿಡ್ತಾವ, ಪಟುತ್ವವನ್ನು ಕಳ್ಕೊಂಡ್ಬಿಡ್ತಾವ ಇಂದ್ರಿಯಗಳು. ಹೀಗಾಗಿ ಇಂದ್ರಿಯ ವಿಕಾರ ಮತ್ತೆ ಭಾವ ವಿಕಾರ.
ಅವರು ಅತಿ ಭೋಗಿಗಳದ್ದು ಏನಿರ್ತದೆ, ಭಾವನೆಗಳು ಏನೂ ಸರಿಗಿರಂಗಿಲ್ಲ. ಅವ್ರ ಸಮೀಪಕ್ಕೆ ಯಾರು ಚಲೋ ಮಂದಿ ಹೋಲಕ್ಕ ಗಂಡ್ಮಕ್ಳು ಇಷ್ಟಪಡಲ್ಲ, ಹೆಣ್ಮಕ್ಳು ಇಷ್ಟಪಡಲ್ಲ. ಅವ್ರ ದೃಷ್ಟಿ ಸರಿ ಇಲ್ಲ, ಬೇಡ. ಅವ್ರ ಸಮೀಪಕ್ಕೆ ಆದ್ರ ಅವ್ರ ಉಸಿರು ಸಹಿತ ಬಡಿಬಾರ್ದಂತ ಹೇಳ್ತಾರೆ ಒಂದ್ ಕಡೆ ವಚನದಾಗ. ಈ ರೀತಿ ಇದ್ದಂತ ಅತಿ ಭೋಗಿಗಳ ಉಸಿರು ಸಹಿತ ನಮ್ಮ ಸಮೀಪಕ್ಕೆ ಬಡಿಬಾರ್ದಂತ. ಅಂತ ಕೆಟ್ಟ ಪ್ರವೃತ್ತಿ, ಸಿಕ್ಕಾಪಟ್ಟೆ ಭೋಗ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಜಮಾಸೋದು, ಸಿಕ್ಕಾಪಟ್ಟೆ ಅಧಿಕಾರ ಮಾಡೋದು, ಸಿಕ್ಕಾಪಟ್ಟೆ ಏನೇನೆಲ್ಲ ಮಾಡ್ತಾರಲ್ಲ ಈ ಜಗತ್ತಿನಾಗ, ಅವ್ರದ್ದು ಸಮೀಪ ಹೋಗಬಾರ್ದು. ಅವರೆಲ್ಲ ಭವಿಗಳು, ಹೊಲಸು ಮಂದಿ ಅವರೆಲ್ಲ. ಅದಕ್ಕೆ ಮುಂದೇನಾಯ್ತು, ವಾಯುವ ವಿಕಾರವನ್ನು ಉಂಟು ಮಾಡಿ, ಒಳಗೆ ವಾಯುವ ವಿಕಾರಗಳಾಗ್ತಾವ. ವಾಯು ವಿಕಾರ ಆಗಿ ಅವೇನು ಉದಾನ, ಸಮಾನ, ವ್ಯಾನ, ಪ್ರಾಣ ಏನೇನದವಲ್ಲ, ಅಪಾನ ಅಂತೇಳಿ ಆ ವಾಯುಗಳು ಯಾವ್ಯಾವ ಜಾಗದಾಗ ಇದ್ದು ಏನೇನು ಕೆಲಸ ಮಾಡಬೇಕು ಅವು ತಮ್ಮ ಕೆಲಸಗಳು ಸರಿಗೆ ಮಾಡ್ಲಾರ್ದೆ ಬರೀ ಯಾವಾಗ ನೋಡಿದಾಗನು ಗಂಟಲ್ದಾಗ ಡೇಗು ಡೇಗು ಡರ್ರ ಡರ್ರ ಡೇಗ್ ಬಿಡ್ತಿರ್ತಾರ. ಇಲ್ಲಂದ್ರೆ ಪರ್ರ ತೆಳಗ ಗ್ಯಾಸ್ ಬಿಡ್ತಿರ್ತಾರೆ. ಅವ್ರದ್ದು ಅದೇ ಕೆಲಸ, ತಿನ್ನೋದು, ಬರೀ ಇಂಥವೇ ಮಾಡ್ಕೊತಿರೋದು. ಅದಕ್ಕೆ ಈ ವಾಯು ವಿಕಾರ ಆಗಿ ಸೃಷ್ಟಿಗೆ ತಗುದಾದ ಕಾರಣ. ಈ ಸೃಷ್ಟಿ ಅನ್ನ ತಯಾರು ಮಾಡಿದ್ದು ಎಲ್ಲ ಜೀವರಾಶಿಗಳು ತಿಂದು ಉಂಡು ಆರಾಮಿರ್ಲಿ ಅಂತ. ನಮ್ಮ ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಏನಾರು ತಿಂದೆವು ಅಂತಂದ್ರೆ ಇನ್ನೊಬ್ಬರ ಪಾಲಿನ ಅನ್ನ ನಾವು ತಿಂದೀವಿ ಅನ್ನಂಗ ಕಳ್ರು ಅಂತ. ಮತ್ತೆ ಏನಾಗುತ್ತೆ, ಅತಿ ಭೋಗ ಮಾಡಿದ್ರೆ ನಮ್ಮ ಪಾಲಿಂದ ಅಲ್ಲದೆ ಇನ್ನೊಬ್ಬರ ಪಾಲಿಂದ ನಾವು ತಿನ್ನಾಕೀವಿ ಅಂತ. ಆ ಸೃಷ್ಟಿಗೆ ತಗುದಾದ ಕಾರಣ ಕಾಯದ ಅತಿ ಪೋಷಣ ಬೇಡ. ಪಾಪದ ಕೆಲಸ ಅಪ್ಪ ಅದು. ಅತಿಯಾದ ಪೋಷಣ ಮಾಡಿದ್ರಿ ಅಂತಂದ್ರೆ ಏನಾಗ್ತದ ಅಂದ್ರೆ ಪಾಪದ ಕೆಲಸ ಅದು. ಇನ್ನೊಬ್ಬರದು ಮತ್ತೊಬ್ಬರದು ನೀವೇ ತಿಂದು ಕುತ್ತಂಗ ಆಗ್ತದ. ಅದು ಉಳಿಸ್ರಿ, ಅನ್ನ ಉಳಿಸ್ರಿ, ಬೇರೆಯವರಿಗೂ ಊಟಕ್ಕೆ ಅನುಕೂಲ ಆಗಲಿ ಅಂತ. ಕೊನೆಗೇನು ಹೇಳ್ತಾರ, ಅತಿ ಪೋಷಣದಿಂದ ಇಷ್ಟೆಲ್ಲ ರೋಗಗಳು ಅನಾಹುತಗಳಾದ್ಮೇಲೆ ಏನರೇ ಸಾವು ತಾನಾಗೇ ಬರುವಂಥದ್ದು. ಯಾವ ಕಾಲಕ್ಕೋ ಅದು ತಾನಾಗೇ ಮುಂದೆ ಯಾವಾಗರೇ ಬರ್ತದಲ್ಲ, ಅದು ಏನದಂದ್ರೆ ಅತಿ ಪೋಷಣ ಮಾಡಿ ಏನ್ ಮಾಡ್ತೀವಿ, ಎಂದೋ ಬರೋ ಸಾವನ್ನ ಹಿಂದೆ ತಂದುಕೋತೀವಿ, ಜಲ್ದಿ ಸಾಯ್ತೀವಿ ಅಂತ ಹಿಂದೆ ತಂದುಕೋತೀವಿ. ಅತಿ ಪೋಷಣ ಮೃತ್ಯು ಅಂತ ಹೇಳ್ಬಿಟ್ರ. ಏನ್ ಆರಾಮ್ ಊಟ ಮಾಡಿದ್ರಿ, ಎಲ್ಲ ಚಂದ ಮಾತಾಡಿದ್ರು, ಇಲ್ಲೇ ಎಲ್ಲೇ ಹೋಗಿ ಬರ್ತೀನಿ ಅಂತ ಹೋದ್ರು, ಅಲ್ಲೇ ಏನೋ ಎದಿ ನೋವಾಗ್ಯದತ್ತ ಬಿದ್ದು ಬಿಟ್ಟಾರ್ರಿ. ಏನ್ ಮಾಡ್ಬೇಕು, ಆಯ್ತು ದವಾಖಾನಿಗೆ ಹೋಗೋದ್ರಿಗೆ ಖಲಾಸೆ ಆಗಿಬಿಟ್ಟಿರ್ರಿ ಅಂತೇಳಿ ಕತೆ ಹೇಳ್ತಿರ್ತಾರ. ಇದು ಅತಿ ಪೋಷಣ ಮಾಡಿದವರು ಈ ರೀತಿ ಮೃತ್ಯುವಿಗೆ ಪಾಲಾಗ್ತಾರೆ, ಮೃತ್ಯುವಿನ ಬಾಯಿ ಹೋಗ್ತಾರ. ಯಾರ್ಯಾರ ಕಡಿಮೆ ತಿಂದು ಪ್ರಸಾದ ಅಷ್ಟೇ ತಿಂದು ಅಗದಿ ಸೂಕ್ಷ್ಮ ರೀತಿಯಲ್ಲಿ ಇದ್ದು ದೇವರ ಧ್ಯಾನ, ದೇವರ ಪ್ರವಚನ ಮಾಡೋರು ಎಲ್ಲರೇ ಒಮ್ಮಿದೊಮ್ಮಿಗೆ ಸತ್ತಾರ ಕೇಳಿರೇನು? ಎಲ್ಲರೇ ಆತ್ಮಜ್ಞಾನದಾಗ ಮುಣಿದವ್ರು ಎಲ್ಲರೂ ಸತ್ತಾರ ಕೇಳಿರಿ? ಏನು ಎಷ್ಟು ಊಟ ಮಾಡ್ತಿದ್ದಿಲ್ಲ, ಸುಮ್ಮ ಆರಾಮ್ ಲೈಟ್ ಆಗಿ ಏಟ್ ಬೇಕಷ್ಟೇ ಊಟ ಮಾಡಿ ಆರಾಮದಾರ ಅಂತೇಳಿ. ಆಕ್ಚುಯಲ್ ಆತ್ಮಜ್ಞಾನಿಗಳು ಈ ಪ್ರವಚನ ನಡೆದಾಗ ನಮ್ಮ ಪ್ರಾಣ ಹೋಗ್ಲಿ, ಪರಮಾತ್ಮ ನಮ್ಮ ಪ್ರಾಣ ಎಲ್ಲೆಲ್ಲರೇ ಹೋಗೋದು ಬೇಡ, ನಾವು ಈ ತತ್ವಜ್ಞಾನ ಚಿಂತನೆ ಮಾಡುವಾಗಲೇ ನನ್ನ ಪ್ರಾಣ ಹೋಗ್ಬೇಕು, ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತಿನ್ನೇನು ಇಲ್ಲ ಅಂತೇಳಿ ಬೇಡಿಕೆ ಇರೋಂಥ ಆತ್ಮಜ್ಞಾನಿಗಳು ಅವ್ರ ಪ್ರಾಣನೇ ಹೋಗಂಗಿಲ್ಲ ಅವರು. ಯಾಕಂದ್ರೆ ಅವನ ಕೆಲಸ ನಾವು ಮಾಡ್ತಿರ್ತೀವಲ್ಲ. ನಮ್ಮದು ವಿಚಾರ ಜಗತ್ತಿನ ಕುಂತು ಹೇಳಕ್ ಇದೊಂದು ಜೀವ ಕೆಲಸ ಮಾಡ್ತಿರ್ತದ, ಅದನ್ನ ಸಾಯಿಸಿ ನಂದೇನು ಮಾಡೋದು ಅಲ್ಲಿ ಅಂತೇಳಿ ಯಾರು ಪರಮಾತ್ಮನ ಸೇವೆ ಮಾಡ್ತಿರ್ತಾರ ಅವ್ರ ಪ್ರಾಣ ತೆಗಿಲಕ್ಕೆ ಹೋಗಂಗಿಲ್ಲ. ಅವ್ನು ಇರ್ಲಿ ಅಲ್ಲಿ ಮಾಡ್ಲಿ ಅಂತೇಳಿ ಹಚ್ಚಿರ್ತಾನ. ಯಾರ ಪ್ರಕೃತಿಗೆ ತಿಂದು ತಿಂದು ಕೈ ಸಿಕ್ಕಂತ ಆಭರಣಗಳು, ಕೈ ಸಿಕ್ಕಂತ ಬಟ್ಟೆಗಳು ಕಂಡಂಗ ಗದ್ಲ ಮಾಡಿರ್ತಾರಲ್ಲ, ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರ
ಸಾವು ಬರ್ತದೆ, ಜಲ್ದಿ ಹೋಗ್ತಾರೆ. ಇವರಿಗೆ ಏನಿಲ್ಲ, ಇವರು ಆನಂದವಾಗಿರ್ತಾರೆ. ಸೃಷ್ಟಿಗೆ ತವುದಾದ ಕಾರಣ ಕಾಯದ ಅತಿ ಪೋಷಣ ಬೇಡ. ಅದಕ್ಕೆ ಬಹಳ ಪೋಷಣೆ ಮಾಡಬೇಡ್ರಿ. ಪಾಲನೆ ಪೋಷಣೆ ಎಣ್ಣೆ ಹಚ್ಚಿ ತಿಕ್ಕಿ ತಿಕ್ಕಿ ಮಿರಿ ಮಿರಿ ಮಿಂಚಂಗ ಮಾಡಬೇಡ್ರಿ. ಅದಕ್ಕೆ ಮಧ್ಯಮವಾಗಿ ಇಟ್ಕೋರಿ. ಅತಿ ಪೋಷಣವೇ ಮೃತ್ಯು. ಅದಕ್ಕೆ ಶರೀರಕ್ಕೆ ನೀವು ಎಷ್ಟು ಪೋಷಣೆ ಮಾಡ್ತೀರಿ ಅಷ್ಟು ಜಲ್ದಿ ಸಾಯ್ತದಂತ. ಅದಕ್ಕೆ ಏನ್ ಮಾಡಬೇಕು? ಜಪ, ತಪ, ಧ್ಯಾನ, ಧಾರಣ, ಪೂಜೆಗೆ ಸೂಕ್ಷ್ಮದಿಂದ ತನು ಮಾತ್ರವಿದ್ದರೆ ಸಾಲದೇ. ಏನ್ ಕೇಳ್ತಾವ ನೋಡ್ರಿ, ಎಷ್ಟು ಚಂದ. ಸೂಕ್ಷ್ಮ ಶರೀರ ಇಟ್ಕೊಂಡು ಜಪ, ತಪ, ಧ್ಯಾನ, ಧಾರಣ, ಪೂಜೆ ಇಂಥವು ಮಾಡುವ ಸಾಧಕರೇ ನಿಮಗೆ ಸೂಕ್ಷ್ಮ ಶರೀರ ಇದ್ದರೆ ಸಾಲಂಗಿಲ್ಲೇನು? ನಿಮಗೇನು ದೊಡ್ಡ ಸ್ಥೂಲ ಶರೀರನೇ ಬೇಕೇನು? ನೀವು ಮಾಡೋ ಕೆಲಸದಾಗ ಏನಾರ ಭಾರ ಹೊತ್ತು ಬೆವರು ಸುರಿಸಂತ ಕೆಲಸ ಏನಾರ ಆದೇನದ್ರೊಳಗ? ಜಪ, ತಪ, ಧ್ಯಾನ, ಧಾರಣ, ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರ ಇದ್ದರೆ ಸಾಲದೆ. ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನ. ಯತಿತ್ವ ಅಂದ್ರೆ ನೀವು ಶುದ್ಧ ಬ್ರಹ್ಮರ್ಷಿಗಳಾಗ್ಲಕತ್ತಿರಲ್ಲ, ನಿಮ್ಮ ಬ್ರಹ್ಮರ್ಷಿಗಳಾಗುವ ಮಾರ್ಗಕ್ಕದು ಪ್ರತಿಬಂಧಕ. ಜಾಸ್ತಿ ನೀವು ಊಟ ಮಾಡಿ ಆ ಶರೀರವನ್ನು ಪೋಷಣೆ ಮಾಡಬೇಕಂತ ನೀವು ಶರೀರ ಪೋಷಣೆಗೆ ಬೆನ್ನತ್ತಿ ಹೋಗಿ ನೀವು ಸಾಧನೆ ಮಾಡ್ಲಕತ್ತೀರಿ ಅಂದ್ರೆ ನಿಮ್ಗ ಫಸ್ಟ್ ವಿಘ್ನ ಯಾವುದು ಅಂತಂದ್ರೆ ನಿಮ್ಮ ಶರೀರ ಪೋಷಣೆಯ ಬುದ್ಧಿನೇ ನಿಮಗೆ ಫಸ್ಟ್ ವಿಘ್ನ. ಅದು ಏನಂದ್ರ ಎದಕ್ ವಿಘ್ನ ಅಂದ್ರೆ ನೀವು ಶುದ್ಧ ಬ್ರಹ್ಮ ಸ್ವರೂಪರಾಗುವ ಒಂದು ಮಾರ್ಗದೊಳಗ ವಿಘ್ನ, ಅಂಗ ಲಿಂಗವಾಗುವ ಮಾರ್ಗದೊಳಗ ವಿಘ್ನ, ಜೀವ ಬ್ರಹ್ಮನಾಗುವ ಮಾರ್ಗದೊಳಗ ವಿಘ್ನ, ಜೀವ ಶಿವನಾಗುವ ಮಾರ್ಗದೊಳಗ ವಿಘ್ನ. ಇದು ಒಂದು ದೊಡ್ಡ ವಿಘ್ನ. ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದುದು. ತನು ಪೋಷಣೆಯಂ ತಾಮಸ ಹೆಚ್ಚಿ ಅಜ್ಞಾನದಿಂ ವಿರಕ್ತಿ ಹಾನಿ. ವಿರಕ್ತಿ ಅಂತಂದ್ರ ಕೆಟ್ಟದ್ದು ಒಳ್ಳೆಯದು ಅನ್ನೋದು ಬೇರ್ಪಡಿಸಿ ತಿಳ್ಕೊಳ್ಳೋದು ವಿವೇಕ. ಆ ವಿವೇಕ ಎಲ್ಲಿರ್ತದಂದ್ರ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇದ್ದವ್ರ ಬಲ್ಲಿ ಇರ್ತದೆ. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಯಾರ ಬಲ್ಲಿ ಇರ್ತದಂದ್ರೆ ಯಾರು ನಿಷ್ಕಾಮ ಕರ್ಮ, ಯಾರು ನಿಷ್ಕಾಮ ಉಪಾಸನೆ ಮಾಡ್ತಾರ ಅವರಲ್ಲಿ ಇರ್ತದೆ. ಉಪಾಸನೆ ಅಂತಂದ್ರ ಧ್ಯಾನ ಅಂದ್ರು ಒಂದೇ, ಉಪಾಸನ ಅಂದ್ರು ಒಂದೇ, ಭಕ್ತಿ ಅಂದ್ರು ಒಂದೇ. ಯಾರು ನಿಷ್ಕಾಮ ಕರ್ಮ, ಯಾರು ನಿಷ್ಕಾಮ ಉಪಾಸನೆ ಮಾಡ್ತಾರ ಅವ್ರ ಬಳಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇರ್ತದ. ಯಾರ ಹತ್ರ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇರ್ತದ ಅವರಲ್ಲಿ ವಿವೇಕ ಇರ್ತದ. ಆ ವಿವೇಕ ಏನ್ ಮಾಡ್ತದಪ್ಪ ಅಂತಂದ್ರೆ ಒಳ್ಳೆಯದು ಕೆಟ್ಟದು, ಸತ್ಯ ಮಿಥ್ಯ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ನೀತಿ ಅನೀತಿ ಬೇರ್ಪಡಿಸಿ ತಿಳಿಸಿ ಕೊಡುವಂತ ಶಕ್ತಿ ಆ ವಿವೇಕಕ್ಕೆ ಆದ. ಬೇರ್ಪಡಿಸಿ ತಿಳ್ಕೊಳ್ಳೋದು ಎಲ್ಲರಿಗೂ ಗೊತ್ತದ. ಇದು ಧರ್ಮ ಇದು ಅಧರ್ಮ ಅಂತ ಹೆಚ್ಚು ಕಡಿಮೆ ಎಲ್ಲರ ಹತ್ರ ವಿವೇಕ ಆದ. ಆದರೆ ಕೆಟ್ಟದ್ದನ್ನ ತ್ಯಾಗ ಮಾಡಿ ಒಳ್ಳೆಯದನ್ನ ಗ್ರಹಣ ಮಾಡುವುದಕ್ಕ ವಿರಕ್ತಿ, ವಿರಾಗ, ವೈರಾಗ್ಯ ಅಂತಾರ. ಆ ಕೆಲಸ ಮಾಡಬೇಕು ಅಂತಂದ್ರ ಈ ರೀತಿ ಯಾರು ಜಾಸ್ತಿ ಕೂಳು ತಿಂತಾರ ಅವ್ರ ಕಡೆಯಿಂದ ಕೆಟ್ಟದ್ದು ಬಿಡ್ಲಕ್ಕಾಗಲ್ಲ, ಒಳ್ಳೇದು ಹಿಡಿಲಕ್ಕಾಗಲ್ಲ. ಕೆಟ್ಟದ್ದಂತ ಗೊತ್ತದ ಅದು ಬಿಡ್ಲಕ್ಕಾಗಲ್ಲ, ಒಳ್ಳೇದಂತ ಗೊತ್ತದ ಅದು ಹಿಡಿಲಕ್ಕಾಗಂಗಿಲ್ಲ. ಅದು ಒಂಥರ ವಿರಾಗ ಎನ್ನುವ ಸಾಧನೆ, ವಿವೇಕದ ನಂತರನೇ ವಿರಾಗ. ಈ ವಿರಾಗ ಅನ್ನುವ ಸಾಧನೆಗೆ ಬಂದು ನಿಮ್ಮ ಸಾಧನೆ ನಿಂತು ಬಿಡ್ತು. ಯಾಕಂದ್ರೆ ಊಟ ಜಾಸ್ತಿ ಮಾಡೋದು ಅಷ್ಟೇ. ಕೂಳು ಜಾಸ್ತಿ ತಿಂದದ್ದೇ ಒಂದು ಕಾರಣ. ಅದಕ್ಕೆ ಊಟ ಕಡಿಮೆ ಮಾಡ್ಬೇಕು, ಊಟ ಬಹಳ ಕಡಿಮೆ ಮಾಡ್ಬೇಕು, ಬಹಳ ಕಡಿಮೆ ಮಾಡ್ಬೇಕು. ಎಷ್ಟು ಕಡಿಮೆ ಮಾಡ್ಬೇಕಂದ್ರೆ ಅಷ್ಟು ಕಡಿಮೆ ಮಾಡ್ಬೇಕು. ಆಮೇಲೆ ನೀವು ಏಟ್ ಊಟ ಹಾಕ್ತೀರಿ ಅಷ್ಟೇ ತಿಂದು ಬದುಕಂತ ರಾಟಿ ಕಲಿಸ್ಬೇಕಂತ. ಚಾಂದ್ರಾಯಣ ವೃತ ಅಂತ ಬರ್ತದೆ, ಚಾಂದ್ರಾಯಣ ವೃತ. ಆ ವೃತ ಮಾಡಿಬಿಟ್ರಿ ಅಂತಂದ್ರ ನಿಮ್ ಶರೀರ ಪಕ್ಕ ಸ್ವಚ್ಛ ಆಗ್ತವ. ನೀವೇನು ಊಟ ಮಾಡ್ತೀರಿ 15 ತುತ್ತು ಮಾಡ್ಬೇಕಪ್ಪ, 15 ತುತ್ತ. ನಿಮ್ಮ ಊಟದಾಗ 15 ತುತ್ತು ಮಾಡಿ ಹುಣ್ಣಿಮೆ ದಿವಸ 15 ತುತ್ತು ಪೂರ ಉಣೋದು. ಹುಣ್ಣಿಮೆ ಮರುದಿನ ಬರ್ತದಿಲ್ಲ ಪ್ರತಿಪದ,
ದ್ವಿತೀಯ ತೃತೀಯ ಬರ್ತಾವಲ್ರಿ, ಬಹುಳ. ಹುಣ್ಣಿಮೆ ನೆಕ್ಸ್ಟ್ ಬರೋವು ಬಹುಳ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ. ಆಮೇಲೆ ಮತ್ತೆ ಅಮಾಸಿ ಬರ್ತದೆ. ಅಮಾಸಿ ಮರುದಿವ್ಸ ಬರೋವು ಮತ್ತೆ ಶುದ್ಧ ಪ್ರಥಮ, ದ್ವಿತೀಯ, ತೃತೀಯ ಅಂತ ಹಿಂಗೆ ಬರ್ತಾವ. ಏನ್ ಮಾಡ್ಬೇಕು? ಹುಣ್ಣಿಮೆ ದಿವಸ 15 ತುತ್ತು ಪೂರ ಉಣಬೇಕು. ಮರುದಿನ ಪಾಡ್ಯ ಬರ್ತದಲ್ಲ, 1ನೇ ದಿವಸ ಏನ್ ಮಾಡ್ಬೇಕು? 1 ತುತ್ತು ಕಡಿಮೆ ಮಾಡಬೇಕು. ನೆಕ್ಸ್ಟ್ 2 ತುತ್ತು ಕಡಿಮೆ ಮಾಡಬೇಕು. ಅಂದ್ರೇನು? 15 ತುತ್ತಿನ ಬದಲಿ 14 ತುತ್ತು, 14ರ ಬದಲಿ 13 ತುತ್ತು, ಹಿಂಗ್ ಉಣ್ಕೊಳ್ತ ಹೋಗಿದ್ಮೇಲೆ ಅಮಾಸಿ ದಿವಸ ಏನ್ ಸಿಗ್ತದ ಅವನಿಗೆ ತಿಲ್ಲಕ್ಕ? 0. ಅಮಾಸಿ ದಿವಸ ಉಪವಾಸ ಆಗ್ಬೇಕು. ಅಮಾಸಿ ದಿವಸ ಉಪವಾಸ ಆಗಿ ಮತ್ತೆ ಮರುದಿನ ಅಮಾಸಿ ಮರುದಿನ ಶುದ್ಧ ಪಾಡ್ಯ ಬರ್ತದ. ಅವಾಗ 1 ತುತ್ತು ತಿನ್ನಬೇಕು. ಆಮೇಲೆ 2 ತುತ್ತು ತಿನ್ನಬೇಕು. ಆಮೇಲೆ 3 ತುತ್ತು ತಿನ್ಬೇಕು. ಮತ್ತೆ ಹುಣ್ಣಿಮೆ ತನಕ ಏನ್ ಮಾಡ್ಬೇಕು? 14 ತುತ್ತು ಫುಲ್ ತಿನ್ನಕ್ ಬರ್ಬೇಕು. ಮತ್ತೆ ಮರುದಿನ ಕಡಿಮೆ ಮಾಡ್ಬೇಕು. ಇದು ಯಾರು ಮಾಡ್ತಾರ? ಅವರು ಯತಿಗಳು, ಅವರು ಶುದ್ಧ ಬ್ರಹ್ಮ ಸ್ವರೂಪರು ಆಗ್ತಾರೆ. ಇಲ್ಲ, ಒಂದು ಊಟ ಮಾಡ್ರಿ, ಒಂದೇ ಊಟ ಮಾಡ್ರಿ. ಒಂದು ಊಟಕ್ಕೆ ನೀವೇನು ಮಾಡೋದು ಬೇಕಾಗಿಲ್ಲ. ಒಂದು ದಿವಸಕ್ಕೆ 1 ಊಟ. 1 ಊಟ ಮಾಡಿದರೆ ಯೋಗಿ, 2 ಊಟ ಮಾಡಿದರೆ ಭೋಗಿ. ಯಾರು ಗೃಹಸ್ಥರಿದ್ದು 2 ಮಕ್ಕಳ ಜವಾಬ್ದಾರಿ ಎಲ್ಲ ಇಟ್ಕೊಂಡು ಒಳ್ಳೆ ಮಿಡಲ್ ಏಜ್ನಾಗ ದುಡಿಯೋರು ಇದ್ರಂದ್ರೆ 2 ಊಟ ಮಾಡಬೇಕು. 3 ಊಟ ಮಾಡಿದವನು ರೋಗಿ. ಯಾಕೆ ರೋಗ ಬರ್ಲಕತ್ತ ಅಂದ್ರೆ 3 ಊಟ ಮಾಡಿದ್ದಕ್ಕೆ ರೋಗ. ಮತ್ತೆ 4 ಊಟ ಮಾಡಿದನಂತಂದ್ರ ಹೊತ್ತುಕೊಂಡು ಹೋಗಿ ಅವ ಪೂರ ರೋಗಿಯಾಗಿ ಇನ್ನೊಬ್ರು ಯಾರು ಹೊತ್ಕೊಂಡು ಹೋಗಂಗ ಆತನಂತ. ಹಿಂಗ ಅದಕ್ಕೆ ಏನ್ ಮಾಡ್ಬೇಕು? ಒಂದೇ ಊಟ ಮಾಡ್ಬೇಕು. ನಾನಂತೂ ಎಷ್ಟೋ ವರ್ಷ ಆಯ್ತು ಒಂದೇ ಊಟ. ನಮ್ಗೆ ಆ ಒಂದು ಊಟ ಹೆಂಗಪ್ಪ ಅಂತಂದ್ರ ಏನಾರ ಜಡ್ಡ ಆಗ್ತಿರ್ತಾವ. ನಮ್ಮ ಆರೋಗ್ಯ ನಮ್ಲಿಂತ ಕೆಡ್ಲಿಲ್ಲ ಅಂದ್ರೂ ಇನ್ನೊಬ್ಬರ್ಲಿಂತ ಕೆಟ್ಟ ಬಿಡ್ತದಪ್ಪ. ಯಾವನೋ ಒಬ್ಬ ಕೆಮ್ಮ ಬಂದು ಮಾರಿ ಮುಂದೆ ಕೆಮ್ತಾನ. ಇಲ್ಲಂದ್ರೆ ಯಾರ ಏನಾರ ಒಂದು ಮಜ್ಜಿಗೆ ಶರ್ಬತ್ತ ಮಾಡ್ತೇನೆ ಅಂತ ಹೇಳಕ್ಕೆ ಕುಡಿಸಿ ಬಿಡ್ತಾರ. ಅವ್ ನೀರು ಅವ್ರ ಮನೆಗೆ ಸ್ವಚ್ಛ ಇರಲ್ಲ, ಪಾತ್ರೆನೂ ಸ್ವಚ್ಛ ಇರಲ್ಲ. ಅವ್ರು ಹಂಗೆ ಏನೋ ಒಂದು ಬದುಕ್ತಿರ್ತಾರ. ನಮ್ಮ ಒಂದು ಸ್ಟ್ಯಾಂಡರ್ಡಿಗೆ ಅವ್ರದ್ದು ಮೇಂಟೆನೆನ್ಸ್ ಇರಂಗಿಲ್ಲ. ಅವು ಏನೋ ಹೊಟ್ಟೆ ಕೆಡ್ತಾವ, ಏನೇನೋ ಆಗ್ತಿರ್ತಾವ. ಹಂಗ ಆ ಹೊತ್ನಾಗ ಏನ್ ಮಾಡ್ಬೇಕು? ಡಾಕ್ಟರ್ ಬಲ್ಲಿ ಓದ್ತೀವಿ. ಅವ ಡಾಕ್ಟರ್ ಇದ್ರೆ ಗುಳಿಗೆ ಕೊಡ್ತಾನ. ಆ ಗುಳಿಗೆ 3 ಹೊತ್ತು ತಗೊಳ್ಳೋದು ಹೇಳ್ತಾನೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆಗೆ. ಊಟ ಮಾಡಿಯೇ ತಗೋರಿ ಅಂತಾನ. ಇಲ್ಲರಿ ನಾವು ಯೋಗಿಗಳದೀವಿ, ಒಂದೇ ಹೊತ್ತು ಉಣ್ತೀವಿ ಅಂತ. ಯಾವ ಹೇಳನ್ರಿ? ಯೋಗಿಯಾಗಿ ಒಂದೇ ಹೊತ್ತು ಉಣ್ಣುವತ್ತ ಚಂದ ಉಂಡು ತಿಂದು ಆರಾಮಿರತ್ತ. ಅವನು ಹೇಳೋದು ಆರೋಗ್ಯ ದೃಷ್ಟಿ, ನಾವು ಮಾಡೋದು ಆಧ್ಯಾತ್ಮ ದೃಷ್ಟಿ. ಹೀಗಾಗಿ ಏನ್ ಮಾಡ್ಬೇಕಂದ್ರೆ ಒಂದೇ ಊಟ 3 ಭಾಗ ಮಾಡಿಬಿಡ್ಬೇಕು. ಇದು ನಾ ಮಾಡೋ ಕೆಲಸ. ಒಂದೇ ಊಟ 3 ಭಾಗ ಮಾಡಬೇಕು. ಅದೇನ್ ಟಿಫನ್ ಡಬ್ಬಿ ತರ್ತಾನ ನೀನು ಅಂದಾರ, ಏನ್ ತಿಂತಾನ? ಒಂದು ಈಟೇ ಇರ್ತದೆ ಟಿಫನ್ ಡಬ್ಬಿ ಅಂತ ಬೈತಿದ್ರು ಎಲ್ಲರೂ. 3 ಡಬ್ಬಿ ಕ್ಯಾರಿಯರ್ ತಂದು ಒಳ್ಳೆ ಸ್ಟ್ಯಾಂಡ್ ಅದು ಬಿಚ್ಚಿ ಅದ್ರೊಳಗೆ ರೊಟ್ಟಿ ಪಲ್ಯ ಅಥವಾ ಚಪಾತಿ ಪಲ್ಯ, ಅನ್ನ, ಸಾರ, ಮತ್ತಿನ್ನೇನೋ ಉಪ್ಪಿನಕಾಯಿ, ಚಾಂಡಿಗೆ ಏನೇನೋ ತಂದು ತಿನ್ನೋದು. ಮಧ್ಯಾಹ್ನ ಕೂತು 1 ತಾಸು ತಿನ್ನೋದೇ ಕಂಪ್ಲೀಟ್ ಪ್ರೋಗ್ರಾಮ್. ನಮ್ದು 2 ನಿಮಿಷದಾಗ ಊಟ ಮುಗಿದಿರ್ತಿತ್ತು. ಅದಕ್ಕೇನ್ ಮಾಡ್ಬೇಕು? ಬೆಳಗ್ಗೆ ಲೈಟ್ ಆಗಿ ಟಿಫಿನ್ ಅನ್ನು ಅದು ಊಟ ಮಾಡೋದಂಗಲ್ಲ, ಲೈಟ್ ಆಗಿ ಒಂದಿಷ್ಟು ಟಿಫಿನ್, ಏನಾರ ಒಂದು ಟಿಫಿನ್ ತಿನ್ನೋದು, ಲೈಟ್ ಟಿಫಿನ್. ಮಧ್ಯಾಹ್ನ ಏನ್ ಮಾಡೋದು? ರೊಟ್ಟಿ ತಿಂದ್ರೆ ಚಪಾತಿ ಇಲ್ಲ, ಚಪಾತಿ ತಿಂದ್ರೆ ರೊಟ್ಟಿ ತಿಂದ್ರೆ ಅನ್ನ ಇಲ್ಲ, ರೊಟ್ಟಿ ಚಪಾತಿ ತಿಂದ್ರೆ ಅನ್ನ ಇಲ್ಲ, ಅನ್ನ ತಿಂದ್ರೆ ರೊಟ್ಟಿ ಚಪಾತಿ ಇಲ್ಲ. ಒಂದು ಊಟ ಅಂದ್ರೆ ಅದೇ 1-2 ಚಪಾತಿ, 3 ಚಪಾತಿ, ಅನ್ನ, ಸಾರು ಎಲ್ಲ ಕಲಸಿದಕ್ಕೆ ಒಂದು ಊಟ ಅಂತೀರಿ. ಅರ್ಧ ಊಟ ಮಾಡೋದು ಮಧ್ಯಾಹ್ನ. ಅನ್ನ ಮಾಡಿದ್ರೆ ಬಿಸಿ ಅನ್ನ ಮಾಡ್ಬೇಕು. ರೊಟ್ಟಿ ಚಪಾತಿ ಮುಟ್ಟಂಗಿಲ್ಲ. ಮತ್ತು ರೊಟ್ಟಿ ಚಪಾತಿ ಮಾಡಿದ್ರು ಅಂದ್ರೆ 2 ತಿನ್ಬೇಕು, ಜಾಸ್ತಿ ತಿಲ್ಲಕ್ ಹೋಗಬಾರ್ದು. ಒಬ್ಬೊಬ್ಬರ ಮನೆ 2 ಅಂತಂದ್ರೆ ಸಣ್ಣ ಮಾಡ್ತಿರ್ತಾರ, ಹೊಟ್ಟಿ ತುಂಬಲ್ಲ. ಅದಕ್ಕೆ 1-2-3 ತಿನ್ರಿ, ಏನ್ ತೊಂದರೆ ಇಲ್ಲ. ಅನ್ನ ತಿನ್ನಕ್ ಹೋಗ್ಬೇಡ್ರಿ.
ಮತ್ತು ರಾತ್ರಿ ಮಲ್ಕೊಂಡಾಗ ಒಂದಿಷ್ಟು ಬಿಸಿ ಅನ್ನ ಸಾರು ಏನೋ ಒಂದು ತಿಂದು ಮಕ್ಕೊಂಡ್ರೆ ಹೊಟ್ಟಿ ಸಮಾಧಾನ ಇರ್ತದೆ, ನಿದ್ದೆ ಆಗ್ತದೆ. ರಾತ್ರಿ 1-2 ಸೌಟ ಅನ್ನ, ಮಧ್ಯಾಹ್ನ ಅನ್ನ ಉಂಡಿಲ್ಲ ಅಂತ ತಲೆಯಾಗಿ ಇಟ್ಕೊಂಡು ರಾತ್ರಿ ಒಂದು ದೊಡ್ಡ ಗಂಗಾಳ ಅನ್ನ ನೀಡ್ಕೊಂಡು ತಿಂದ್ರಲ್ಲ. ಒಂದೇ ಒಂದು ಊಟದೊಳಗೆ ನಿಮ್ಮದು ಅನ್ನ ಎಷ್ಟಿರ್ಬೇಕು, ಚಪಾತಿ ರೊಟ್ಟಿ ಎಷ್ಟಿರ್ಬೇಕು, ಒಂದಿಷ್ಟು ಸುತ್ತ ಸೈಡ್ ಸ್ನ್ಯಾಕ್ಸ್ ಎಷ್ಟಿರ್ಬೇಕು, ಆ ಸ್ನ್ಯಾಕ್ಸ್ ಎಷ್ಟಿರ್ತದೆ ಅಷ್ಟೇ ಟಿಫಿನ್ ಮಾಡ್ಬೇಕು ಬೆಳಿಗ್ಗೆ. ಒಂದು ಊಟದೊಳಗೆ ನಿಮ್ಮ ಚಪಾತಿ ರೊಟ್ಟಿ ಎಷ್ಟಿರ್ತದ ಅಷ್ಟೇ ತಿನ್ಬೇಕು ಒಂದು ಹೊತ್ತು ಆದ್ರೆ ಅದೇ ಊಟದೊಳಗಿರೋ ಅನ್ನ ಎಷ್ಟದ ಕ್ವಾಂಟಿಟಿ ಅಷ್ಟೇ ತಿನ್ಬೇಕು. ನೋಡ್ರಿ ಆರೋಗ್ಯ ಎಷ್ಟು ಹಗರಿರ್ತದೆ, ಎದ್ದು ಜಡ್ ಎಲ್ಲ ಬಿಟ್ಟು ಹೋಗ್ತದೆ. ಯಾ BP ಬರಲ್ಲ, ಯಾ ಶುಗರ್ ಬರಲ್ಲ. ಒಂದೇ ಹೊತ್ತು ತಿಂದು ಬದುಕವ್ರಿಗೆ ಏನೇನು ಬರಲ್ಲ. ಎಲ್ಲ ಜಡ್ ಎದಕ್ಕೆ ಬಂದವ ಅಂತಂದ್ರೆ ಸಿಕ್ಕಾಪಟ್ಟೆ ತಿಂದದ್ದಕ್ಕೆ ಬಂದವ ಎಲ್ಲ ಸಮಸ್ಯೆಗಳೆಲ್ಲ. ಉಳಿದಿಂತ ಸಮಸ್ಯೆ. ಅದಕ್ಕೆ ತನು ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂದ ವಿರಕ್ತಿಗೆ ಹಾನಿ. ವಿರಕ್ತಿಗೆ ಹಾನಿ ಅಂತಂದ್ರ ನೋಡಬಾರದ್ದು ನೋಡೋದು ಬಿಡ್ಬೇಕಲ್ಲ, ನೋಡಬಾರದ್ದು ನೋಡ್ಬೇಕನ್ನಿಸ್ತದ. ಕೇಳಬಾರದ್ದು ಕೇಳೋದು ಬಿಡ್ಬೇಕು. ಯತಿಯಾದವನು ಕೇಳಬಾರದನ್ನು ಕೇಳೋದು ಬಿಡ್ತಾನೆ. ಆದ್ರೆ ಇವ ಅತಿ ಭೋಗಿ ಏನ್ ಮಾಡ್ತಾನ, ಕೇಳಬಾರದು ಕೇಳ್ಬೇಕಂತಾನ, ಮುಟ್ಟಬಾರದು ಮುಟ್ಟಬೇಕಂತಾನ, ತಿನ್ನಬಾರದು ತಿನ್ಬೇಕಂತಾನ, ಮಾಡಬಾರದು ಮಾಡ್ಬೇಕಂತಾನ. ಇವೆಲ್ಲ ಯಾಕೆ ಹಿಂಗ ಮನಸ್ಸು ಅಧೋಮುಖವಾಗಿ ಹರಿತದ ಅಂತಂದ್ರ ಕೂಳು ಜಾಸ್ತಿ ಆಗಿರ್ತದೆ, ಮತ್ತಿನ್ನೇನಿಲ್ಲ. ಭೋಗ ಜಾಸ್ತಿ ಆಯ್ತು, ಇವೆಲ್ಲ ಚಾಲು ಆಗ್ತಾವ. ಇರಬಾರ್ದ ರೀತಿ ಇರ್ಬೇಕನ್ನಂಗ ಆಗ್ತಿರ್ತವೆ. ವಿರಕ್ತಿಗೆ ಹಾನಿ, ಅರಿವು ನಷ್ಟ. ಅದು ಅರಿವು ಏನ್ ಮಾಡ್ತವೆ, ಈಗ ಗದ್ಲ ಬಾಳೆ ಮಾಡಿ ಜಾಸ್ತಿ ತಿಂದು ಹುಚ್ಚುಚ್ಚು ಮಾಡ್ಲಿಕ್ಕತ್ತರ. ಅದು ಅರಿವು ಏನ್ ಮಾಡ್ತದ, ಮೌನವಾಗಿ ಕೂತ್ ಬಿಡ್ತದೆ. ನಿವೃತ್ತಿಯಾಗಿ ನನಗೇನ್ ಮಾಡೋದದ, ನಿನ್ನ ಆರೋಗ್ಯ, ನಿನ್ನ ಮರ್ಯಾದೆ, ನಿನ್ನ ಜೀವನ ನಿನ್ನ ಕೈಯಾರೆ ಹಾಳು ಮಾಡ್ತದೆ ಅಂದ್ರೆ ನಾನರ ಏನ್ ಮಾಡ್ಲಕ್ಕತ್ತದ ಅಂತೇಳಿ ಅರಿವು ಸುಮ್ಮಾಗಿಬಿಡ್ತದೆ. ಅರಿವು ನಷ್ಟ, ಪರವು ದೂರ. ಪರಮಾರ್ಥ ಸಾಧನೆ ಮಾಡಿ ಮೋಕ್ಷ ಪಡ್ಕೊಳ್ಳೋದು ಎಲ್ಲ ದೂರ ಆಗಿಬಿಡ್ತದೆ. ಪರವು ದೂರ, ನಿರಕ್ಕೆ ನಿಲವಿಲ್ಲದ ಕಾರಣ. ನಿರಕ್ಕೆ ನಿಲವಿಲ್ಲದ ಕಾರಣ. ಚನ್ನ ಮಲ್ಲಿಕಾರ್ಜುನನ ಒಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಇವು ಕೆಟ್ಟ ಹೋಗೋದಕ್ಕ ಏನು ಲಿಮಿಟ್ ಇಲ್ಲೇ ಇಲ್ಲ. ಏನೇನೋ ಮಾಡಿ ಹಾಳಾಗಿ ಹೋಗೋದ್ರ ಬದಲಿ ಚನ್ನ ಮಲ್ಲಿಕಾರ್ಜುನನನ್ನ ಒಲಿಸ ಬಂದ ಕಾಯ ಕೆಡಿಸದೆ ಉಳಿದುಕೊಳ್ಳಿರಯ್ಯ ಅಂತ ಹೇಳ್ತಾರೆ. ಅದನ್ನ ಉಳಿಸ್ಕೊಂಡ್ರಿ ಅಂತಂದ್ರ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಚಂದವೇನ್ರಿ ಅಕ್ಕಮಾದೇವಿ ವಚನ? ಆಹಾರ ಕಿರಿದು ಮಾಡಿರಣ್ಣ, ಆಹಾರ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ರೆ, ನಿದ್ರೆಯಿಂ ತಾಮಸ, ಅಜ್ಞಾನ ಮೈಮರವು. ಅಜ್ಞಾನದಿಂ ಕಾಮವಿಕಾರ ಹೆಚ್ಚಿ ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯುವ ವಿಕಾರಗಳನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ. ಕಾಯದ ಅತಿಪೋಷಣೆ ಬೇಡ, ಅತಿಪೋಷಣೆ ಮೃತ್ಯುವೆಂದುದು. ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದಡೆ ಸಾಲದೆ ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದುದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂ ವಿರಕ್ತಿಗೆ ಹಾನಿ. ಅರಿವು ನಷ್ಟ, ಪರವು ದೂರ, ನಿರಕೆ ನಿಲುವಿಲ್ಲದ ಕಾರಣ. ಚನ್ನ ಮಲ್ಲಿಕಾರ್ಜುನನ್ನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಶರೀರ ಚಂದ ಇಟ್ಕೋರಪ್ಪ, ಚಂದ ಮೇಂಟೈನ್ ಮಾಡ್ರಿ, ಶರೀರ ಕೆಡಿಸ್ಕೋಬೇಡ್ರಿ. ಏನು ಯೂನಿವರ್ಸಿಟಿಗೆ ಹೋಗಿ PhD ಮಾಡಿಲ್ಲ, ಕಾಲೇಜ್ಗೆ ಹೋಗಿ ಸಾಲಿ ಕಲ್ತಕ್ಕೆ ಅಲ್ಲ. ಅಕ್ಕ ಮಹಾದೇವಿ ಗುರುಲಿಂಗ ಸ್ವಾಮಿಗಳಂತ ಅವ್ರ ಊರಾಗ ಒಂದು ಮಠ, ಆ ಮಠದೊಳಗ ಒಂದು 4 ಅಕ್ಷರ ಕಲ್ತಾವಷ್ಟೇ. ಆ 4 ಅಕ್ಷರ ಕಲ್ತು 400 ವಚನ ಬರೆದಿಟ್ಟಾಳ. ಅವು ಡೈಜೆಸ್ಟ್ ಮಾಡ್ಕೊಳಕ್ ಆಲಾರ್ದಷ್ಟು. ಅದ್ರೊಳಗಿಂದು ಪೂರ್ತಿ ಪ್ರಮಾಣದೊಳಗ
ಅರ್ಥ ಮಾಡ್ಕೊಂಡು ಅದ್ರಾಗ ನಡ್ಕೊಳಕ್ ಆಲಾರ್ದಷ್ಟು ತುಂಬಿಸಿ ಹೋಗ್ಬಿಟ್ಟಾಳೆ ಜಗತ್ತಿಗೆ. ದೊಡ್ಡ ಆಸ್ತಿ ಮಾಡಿ ಹೋಗ್ಬಿಟ್ಟಾಳ ಅಕ್ಕಮಹಾದೇವಿ. ಎಂತ ಕೆಲಸ ಮಾಡ್ಯಾಳ. ಇವರು ಯೂನಿವರ್ಸಿಟಿ PhD ತಗೊಂಡು ಥೀಸಿಸ್ ಅಂತ ಬರೆದಿರ್ತಾರ. ಆ ಥೀಸಿಸ್ ಫಸ್ಟ್ ಇಂದ ಲಾಸ್ಟ್ ಇನ್ ತನಕ ನೋಡಿದ್ರ ಈ ವಚನದ ಒಂದು 5 ಪೈಸೆದಷ್ಟು ಸಾರ ಇರಂಗಿಲ್ಲ ಅದ್ರೊಳಗೆ. ಅವ್ರಿಗೆ PhD ಕೊಡಂತ ಮಹಾತ್ಮರು ಅಂತವ್ರೆ ಇರ್ತಾರೆ, PhD ತಗೊಳಂತ ಮಹಾತ್ಮರು ಅಂತವ್ರೆ ಇರ್ತಾರೆ. ಒಳಗೆ ಸಾರ ಬೇಕಲ್ಲ. ದಮ್ ಅಂತಾರ, ದಮ್. ಅದು ಏನಿರಂಗಿಲ್ಲ, ಸುಮ್ಮ ಹಂಗೆ ಏನೋ ಬರ್ದಿರ್ತಾರ, ಏನೋ ಒಂದು ಆಯ್ತು ಕ್ವಾಟ್ ನಡಿ ಅಂತಾರೆ. ಡಾಕ್ಟರೇಟ್. ಆ ಡಾಕ್ಟರೇಟ್ಗಳು ಈ ಅಕ್ಕಮಹಾದೇವಿ ಮುಂದೆ ಏನ್ ಮಾಡ್ಬೇಕು ಡಾಕ್ಟರೇಟ್ಗಳು? ಅಮೇರಿಕದ ಒಂದು ಸಂಸ್ಥೆ ಸುಮಾರು ದಿವಸಗಳಿಂದ ಗಂಟು ಬಿದ್ದದ. ನಾವು 1 ಲಕ್ಷ ಕೊಡೋದು ಗಂಟು ಬಿದ್ದಿದ್ರು ಮೊದಲು. 1 ಲಕ್ಷ ಹೋಗಿ 80,000ಕ್ಕೆ ಬಂದ್ರು. ಗೌರವ ಡಾಕ್ಟರೇಟ್ ಕೊಡ್ತಾರಂತವ್ರು. 80,000 ಹೋಗಿ 70 ಅಂದ್ರು, 60 ಅಂದ್ರು, 50 ಅಂದ್ರು, 40 ಅಂದ್ರು, 30 ಅಂದ್ರು. ಇನ್ನ ನಡೆದದ ಕೋಶಿಶ್. ಈಗ 22,000 ಕೊಡ್ಬೇಕ್ರಿ. ಪೋಸ್ಟೇಜ್ ಚಾರ್ಜು ಅಮೇರಿಕಾಲಿಂತ ಬರ್ಬೇಕು ನಿಮಗಂದ್ರೆ ಒಂದು 22,000. 20,000 ಅನ್ನೋಲ್ರಿ, 22,000. ಮತ್ತೆ ಫೋನ್ ಮಾಡ್ತಾರೆ, ಮತ್ತೆ ಕೊಡು ಅಂತಾರ. ಹೆಂಗ ಸುಮ್ಮನೆ ಆಟ ಆಡಿಸ್ತಿರ್ಬೇಕು. ಗೌರವ ಡಾಕ್ಟರೇಟ್ ಅಕ್ಕಮಹಾದೇವಿ ಕೊಟ್ರ ಅಕ್ಕಮಹಾದೇವಿಗೆ ಬೇಕೇನ್ರಿ ಡಾಕ್ಟರೇಟ್? ಪ್ರಶಸ್ತಿ ಅಂತೇಳಿ ಹುಚ್ಚಿಡುದು. ಪ್ರಶಸ್ತಿ ಕೊಡೋರ್ದೊಂದು ನಾಟಕ, ಪ್ರಶಸ್ತಿ ತಗೊಳ್ಳೋರ್ದೊಂದು ನಾಟಕ. ಇಂಥ ಶರಣರ ಮುಂದ, ಇಂಥ ಸಾಧನೆಯ ಮುಂದ ಈ ಕೊಡ ತಗೊಳ್ಳೋ ಪ್ರಶಸ್ತಿಗಳು ಯಾವ ಲೆಕ್ಕಕ್ಕೆ? ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಪ್ರಶಸ್ತಿ ಏನ್ ಮಾಡಿದ್ರು? ಅವರು ವಾಪಸ್ ಸರ್ಕಾರಕ್ಕೆ ತಗೋರಪ್ಪ, ನಿಮ್ ಪ್ರಶಸ್ತಿ ನಿಮ್ಮಲ್ಲೇ ಇರಲ್ಲ. ಅದು ಸತ್ವ. ಅದಕ್ಕಂತಾರ ಸತ್ವ ಅಂತೇಳಿ. ಪ್ರಶಸ್ತಿ ಸಿಕ್ಕಿಲ್ಲ, ರಾಜ್ಯ ಪ್ರಶಸ್ತಿ ಸಿಕ್ಕಿಲ್ಲ ತೇಸೋ ಮಾಸ್ತರ್ಗಳು ಹೇಳ್ತಾರ. ಮತ್ತ ರಾಜ್ಯ ಪ್ರಶಸ್ತಿ ಸಿಕ್ಕದಂತ ಒಂದು 4 ದಿನ ತಣ್ಣಗಿರೋದ್ರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿಲ್ಲ ತಳ್ಕೊತ್ ಕೂತಿರ್ತಾರೆ. ಏನದ ಜೀವನ? ಎಲ್ಲ ಈ ಆಸೆ ಬುರುಕತನ, ಈ ಭೋಗ ಎಲ್ಲನೂ ಏನದು ಅಂದ್ರೆ ಕೂಳು ಜಾಸ್ತಿ ತಿನ್ನೋದಕ್ಕೆ ಇವೆಲ್ಲ ಬರ್ತಾವ ಅಂತ ಹೇಳ್ಬಿಟ್ರು. ಕಾಮ ವಿಕಾರ. ಯಾವ ಆಸೆನೂ ಇರಂಗಿಲ್ಲ. ಊಟ ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ಒಟ್ಟ ಆಸೆ ಅನ್ನೋದೇ ಇರಂಗಿಲ್ಲ, ಮುಗಿತದಷ್ಟೇ. ಸಣ್ಣಗಿರುತ್ತೆ ನಮ್ಮ ಜೀವನ. ಬೆಳಗಿನಿಂದ ಸಂಜೆ ತನಕ ಆನಂದ ಇರ್ತೀವಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ದಾಸ್ಜಿಯವರ ಕೃತಿ. ತರಂಗ 5, 247ನೇ ವಿಷಯಾಂಕ. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ. 247ನೇ ವಿಷಯಾಂಕದಲ್ಲಿ 2 ಶೀರ್ಷಿಕೆಗಳು. ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆಯ ಬಗ್ಗೆ ಸಾಕಷ್ಟು ಚೆನ್ನಾಗಿ ತಿಳ್ಕೊಂಡ್ರಿ. 154ನೇ ಕವಿತ್ತ. ಅಲ್ಲಿ ಏನದಪ್ಪ ಅಂತಂದ್ರೆ, ಮಾಯೆ ಏನ್ ಮಾಡಿದ? ಬ್ರಹ್ಮನನ್ನ ಆಶ್ರಯಿಸಿ ಅಜ್ಞಾನ ಅಂತ ಯಾಕಂತಾರ ಅಂತ, ಬ್ರಹ್ಮನನ್ನ ಆಶ್ರಯಿಸಿ ಬ್ರಹ್ಮನನ್ನೇ ಗುರುತಿಸಿದಂಗ ಮಾಡ್ತಾರೆ. ಈಗ ನಮ್ಮ ಅಜ್ಞಾನ ಆದಲ್ಲ, ಗೊತ್ತಿಲ್ಲ ಅನ್ನೋದು ಎಲ್ಲ ಗೊತ್ತದ ನಿಮಗ? ಏನೆಲ್ಲ ಗೊತ್ತದ ನಿಮಗ? ಗೊತ್ತಿಲ್ಲದ್ದೇ ಬಹಳದ ಇಲ್ಲ ಈ ಜಗತ್ನಾಗ. ಏನ್ ಸ್ವಲ್ಪ ಗೊತ್ತದ ನಿಮ್ಗೆ? ನಮ್ಗೇನು ಗೊತ್ತದ ಈ ಜಗತ್ನಾಗ? ಏನು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಏನೋ ಒಂದ್ ಸ್ವಲ್ಪ ಗೊತ್ತದ. ಗೊತ್ತಿಲ್ಲ ಅನ್ನೋದು ಏನು ಅದಲ್ಲ. ಗೊತ್ತಿಲ್ಲ ಅನ್ನೋದೇ ಅಜ್ಞಾನ, ಗೊತ್ತಿದ್ದದ್ದೇ ಜ್ಞಾನ. ಆ ಗೊತ್ತಿಲ್ಲ ಅನ್ನೋದು ವಿಚಾರ ಎಲ್ಲಿ ಆಶ್ರಯ ತಗೊಂಡದ? ಈಗದು
ಎಲ್ಲಿ ನಿಂತು ಬರ್ಲಿಕ್ಕದ, ಎಲ್ಲಿ ಹೊರಗಿಂದ ಬರ್ಲಿಕ್ಕತ್ತದ, ನಿಮ್ಮ ಒಳಗಿಂದ ಬರ್ಲಿಕ್ಕತ್ತದ ಗೊತ್ತಿಲ್ಲ ಅನ್ನೋ ವಿಚಾರ. ನಿಮ್ಮೊಳಗೆ ಅದ, ಅದು ನಿಮ್ಮೊಳಗೆ ಅದ, ನಿಮ್ಮನ್ನೇ ಆಶ್ರಯಿಸಿದದು, ನಿಮ್ಮನ್ನೇ ಆಶ್ರಯಿಸಿ ನಿಮ್ಮನ್ನೇ ಮುಚ್ಚಾಕ್ಬಿಟ್ಟದ. ನೀವ್ಯಾರು ಅನ್ನಂಥದ್ದು ನಿಮ್ಮ ಸ್ವಭಾವ, ನಿಮ್ಮ ಸ್ವರೂಪ ನಿಮಗೆ ಗೊತ್ತಿರ್ಲದಂಗೆ ಮಾಡಿಟ್ಬಿಟ್ಟದು. ನಿಮ್ಮ ವಿಶೇಷಣಗಳು 5: ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಆ 5 ವಿಶೇಷಣಗಳಲ್ಲಿ ಸದ್ರೂಪ ಎನ್ನುವ ಒಂದು ವಿಶೇಷಣದೊಳಗದು ಆಶ್ರಯ ತಗೊಂಡು ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪಗಳನ್ನು ಮುಚ್ಚಾಕಿಬಿಟ್ಟದ. ಮುಚ್ಚಾಕಿದ್ದಕ್ಕೆ ಏನಾಗ್ಬಿಡ್ತು, ನಾವು ಯಾರು ಅಂತ ನಮಗೆ ಗೊತ್ತಾಗ್ಲಾರ್ದಂಗಾಗಿ ಅಂತ ದೊಡ್ಡ ಬ್ರಹ್ಮಗ 3.5 ಮೊಳ ಶರೀರದಾಗ ಸಿಗೆ ಹಾಕಿ ಆ ಬ್ರಹ್ಮನ ಬಾಯಿಲಿಂತ ನಾನು ಜೀವ, ನಾನು ಅಜ್ಞಾನಿ ಅಂತ ಅನಿಸ್ಲಕತ್ತದ. ಅದ್ರ ಏನ್ ಕೆಪಾಸಿಟಿ ನೋಡ್ರಿ, ಅದ್ರ ಮಾಯ ಕೆಲಸ. ಅಂತ ಒಂದು ಅಘಟಿತ ಘಟನಾ ಶಕ್ತಿ ಮಾಡ್ತದ. ಅಘಟಿತ ಘಟನಾ ಶಕ್ತಿ ಆಗಬಾರ್ದಂಥದ್ದು ಆ ಮಾಡಂತ ಶಕ್ತಿ ಅದಕ್ಕೆ ಆದ. ಎಂಥ ಪ್ರಕೃತಿ ಎಂಥ ಕೆಲಸ ಮಾಡಿದ. ಅಘಟಿತ ಘಟನಾ ಶಕ್ತಿಗಳನ್ನ ನೋಡ್ಬೇಕು ನೀವು. ಕಿಡ್ನಿ ಅಂತ ಒಂದು ನಿಮ್ಮ ಶರೀರದಾಗ ಎಷ್ಟದ, ಒಂದು ಮುಟಿಗೆ ಇದ್ದಟ್ಟದ ಅದು ಕಿಡ್ನಿ. ಇಡೀ ಶರೀರದೊಳಗಿರುವಂತ ನೀರನ್ನ ಅದು ಶುದ್ಧ ಮಾಡಿ ಮಲಿನತೆಯನ್ನು ತೆಗೆದು ಮೂತ್ರದ ಮೂಲಕ ಹೊರಗೆ ಹಾಕ್ತದ. ಅದು ಎಷ್ಟದ ಕಿಡ್ನಿ, ಒಂದು ಮುಟಿಗೆ ಇದ್ದಷ್ಟದ. ಈಗ ಕಿಡ್ನಿ ಫೇಲ್ ಆಯ್ತಪ್ಪ ಅಂತಂದ್ರೆ ಆ ಕಿಡ್ನಿ ಫೇಲ್ ಆದವ್ರಿಗೆ ಏನ್ ಮಾಡ್ತಾರ, ಡಯಾಲಿಸಿಸ್ ಅಂತ ಮಾಡ್ತಾರ. ಆ ಡಯಾಲಿಸಿಸ್ ಮಷೀನ್ ಹೆಂಗದ ಅಂದ್ರೆ ಒಂದು ಫ್ರಿಡ್ಜ್ ಇದ್ದದ ಸೈಜ್. ನೋಡಿರಿಲ್ಲ ಡಯಾಲಿಸಿಸ್ ಮಷೀನ್? ಕಿಡ್ನಿ ಫೇಲ್ ಆದವ್ರಿಗೆ ಹೋಗಿ ಮಾತಾಡಿಸಿ ಬಂದಿರ ಇಲ್ಲ ಯಾರಿಗಾರ? ಯಾರ ನಮ್ಮ ಪೈಕಿಯವ್ರಿಗೆ ಕಿಡ್ನಿ ಫೇಲ್ ಆದಾಗೇ ದವಾಖಾನಿಗೆ ಹೋಗ್ಬೇಕಂತ ಏನಿಲ್ಲ. ಡಯಾಲಿಸಿಸ್ ಸೆಂಟರ್ಗೆ ಹೋಗ್ಬೇಕಪ್ಪ, ಹಾಸ್ಪಿಟಲ್ಗಳಿಗೆ ಹೋಗಿ ಇಲ್ಲಿ ಡಯಾಲಿಸಿಸ್ ಎಲ್ಲಿ ಮಾಡ್ತಾರ್ರಿ ಅಂತ ಕೇಳ್ಬೇಕು. ಹೋಗ್ಬೇಕಂತ ಹೋಗಿ ನೋಡ್ಬೇಕು. ಏನ್ ಮಾಡಿರ್ತಾರ, ಅವ್ರ ಶರೀರಕ್ಕೆ 2 ತೂತು ಹಾಕಿರ್ತಾರೆ. ಕೈಗೆ ಕುತ್ತಿಗೆಗೆ ಎಲ್ಲೋ ಒಂದ್ ಕಡೆ 2 ತೂತು ಹಾಕಿರ್ತಾರ. ಹಾಕಿ 2 ವೈರ್ಗಳು ತಗೊಂಡು ಆ ವೈರ್ಗಳ ಮಷೀನಿಗೆ ಜಾಯಿಂಟ್ ಮಾಡಿರ್ತಾರೆ. ಅದು ಏನ್ ಮಾಡ್ತದ ಮಷೀನ್, ಒಂದು ಪೈಪ್ ಕನೆಕ್ಷನ್ ಲಿಂತ ಅವ್ರ ಮೈಯೊಳಗಿಂದ ರಕ್ತ ತಗೊಂಡು ಕಿಡ್ನಿ ಮಾಡೋ ಕೆಲಸ ಮಾಡ್ತದದು. ಆ ರಕ್ತದೊಳಗಿಂದೆಲ್ಲ ಹೊಲಸು ತೆಗೆದು ಮೂತ್ರ ಮಾಡಿ ಹೊರಗೆ ಬಿಡುತ್ತದೆ. ಸ್ವಚ್ಛಂದ ರಕ್ತ ಆ ಶರೀರಕ್ಕೆ ಬಿಡುತ್ತದೆ. ಆ ಹೊರಗಿರೋ ಡಯಾಲಿಸಿಸ್ ಮಷೀನ್ ಕಿಡ್ನಿ ಮಾಡಿದಷ್ಟೇ ಕೆಲಸ ಮಾಡ್ತದೆ. ಕಿಡ್ನಿ ಮಾಡಿದಷ್ಟೇ ಕೆಲಸ ಮಾಡ್ತದ. ಆದ್ರೆ ಅದ್ರ ಸೈಜ್ ಎಷ್ಟದ, ಒಂದು ಫ್ರಿಡ್ಜ್ ಇದ್ದಂಗದ. ನಿಮ್ಗ ಅಂಥದ್ದು ಎಷ್ಟು ಕೊಟ್ಟಾನ ಪರಮಾತ್ಮ? 2 ಕಿಡ್ನಿ ಕೊಟ್ಟಾನ. ಈಗ 2 ಡಯಾಲಿಸಿಸ್ ಮಷೀನ್ಗಳು ನೀವು ಕಟ್ಕೊಂಡು ತಿರುಗಾಡಿದ್ರೆ 2 ಫ್ರಿಡ್ಜ್ ನಿಮ್ ಬೆನ್ನಿಗೆ ಹಾಕೊಂಡು ತಿರುಗಾಡ್ದಂಗೆ ಆಗ್ತದೆ. ಬರೀ ಕಿಡ್ನಿ ಒಂದೇ ವಿಷಯ ಹೇಳಿ ನಾನು ನಿಮಗೆ. ಇನ್ನು ಹಾರ್ಟ್ ಅದ, ಲಿವರ್ ಅದ, ಬ್ರೇನ್ ಅದ, ಎಲ್ಲ ಅದ. ಎಲ್ಲಾನು ವಿಜ್ಞಾನಿಗಳು ಕಂಡಿಡ್ದಾರ. ಹೊರಗೆ ಇಟ್ಟು ಮಾಡಂತ ಬೇಕಾದಷ್ಟು ಕಂಡಿಡ್ದಾರ. ಆ ವಿಜ್ಞಾನಿಗೆ ಕಿಡ್ನಿ ಸೈಜ್ ನಂತದೇ ಒಂದು ಕಿಡ್ನಿ ತಯಾರು ಮಾಡಿ ಆ ಶರೀರದೊಳಗೆ ಸೇರಿಸಂತದ್ದು ಇವತ್ತಿನ ತನಕ ಸಿಕ್ಕಿಲ್ಲ. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಸಹಿತ ಒಂದು ಹಿಡಿ ಮಣ್ಣು ತಯಾರು ಮಾಡೋದು ವಿಜ್ಞಾನಕ್ಕೆ ಗೊತ್ತಾಗಿಲ್ಲ. ಒಂದು ಹನಿ ರಕ್ತ ತಯಾರು ಮಾಡೋದು ವಿಜ್ಞಾನಕ್ಕೆ ಗೊತ್ತಾಗಿಲ್ಲ. ಅವ್ರ ಮೈಯನ್ ರಕ್ತ ಇವ್ರ ಮೈಯಾಗ, ಇವ್ರ ಮೈಯನ್ ರಕ್ತ ಅವ್ರ ಮೈಯಾಗ ಆಗ್ತದ ಹೊರತು ರಕ್ತ ಹೆಂಗ್ ಹೊರಗ್ಲಿಂತ ತಯಾರು ಮಾಡೋದು ಗೊತ್ತಿಲ್ಲ. ಅಘಟಿತ ಘಟನಾ ಶಕ್ತಿ ಅಂತ ಶಕ್ತಿವಂತ. ಆ ಶಕ್ತಿಯನ್ನ ವೀರಶೈವ ಧರ್ಮದಲ್ಲಿ ಅದನ್ನ ಗೌರವಿಸ್ತಾರೆ, ತಾಯೇ ಅಂತಾರ. ಅದ್ವೈತಿಗಳು ಏನ್ ಮಾಡ್ತಾರೆ, ಅದು ಮಾಯೆ, ಅದು ಇಲ್ಲದ್ದು ಅಂತೇಳಿ ಅದಕ್ಕ ಏನ್ ಮಾಡ್ತಾರ, ಅಪಮಾನ ಟೀಕೆ ಮಾಡ್ತಾರ. ಇಲ್ಲಿ ಹಂಗಿಲ್ಲ. ವೀರಶೈವ ಧರ್ಮದೊಳಗ ಇದು ಏನ್ ಅದ್ಭುತ ಶಕ್ತಿ ಅಮ್ಮ, ನಿನ್ನ ಶಕ್ತಿಲಿಂತೆ ನಾವು ಬದುಕ್ತಾ ಇದ್ದೀವಿ ಅಂತೇಳಿ ಅದಕ್ಕ ಧನ್ಯತಾ ಭಾವ ಆ ತಾಯಿಯನ್ನ ಪೂಜೆ ಮಾಡ್ತಾರೆ. ಶಿವಶಕ್ತಿ ಇಬ್ಬರಿಗೆ ಪೂಜೆ ಮಾಡಿದ್ರೆ ವೀರಶೈವರು ಬರೇ ಶಿವನನ್ನ ಪೂಜೆ ಮಾಡಿ ಶಕ್ತಿ
ಆ ಶಿವನ ಆಶ್ರಯದಲ್ಲಿ ಆದ ಅಷ್ಟೇ ಅಂಥೇಳಿ ಆ ಶಕ್ತಿಯನ್ನ ಅಲ್ಲಗಳಿದ್ರೆ ಅದೇ ಅದ್ವೈತ. ಶಕ್ತಿಗೆ ನಿಂದೆ ಮಾಡಿದರೆ ಅದ್ವೈತ, ಶಕ್ತಿಗೆ ಗೌರವಿಸಿದರೆ, ಶಕ್ತಿಗೆ ಅವರು ಮಾಯೆ ಅಂತಂದ್ರು, ಅದು ಇಲ್ಲದ್ದು, ಜಗತ್ತೇ ಇಲ್ಲದ್ದು ಅಂತೇಳಿ ಅನ್ನೋದು, ಶರೀರ ಇಲ್ಲದ್ದು ಅಂತೇಳಿ ಅನ್ನೋದು, ಬರೀ ಅದು ಬ್ರಹ್ಮನೇ ಆದ, ಬ್ರಹ್ಮ ಬಿಟ್ಟು ಮತ್ತೊಂದೇನೂ ಇಲ್ಲ ಅಂತಂದ್ರೆ ಅದು ಅದ್ವೈತ. ಶಿವ ಮತ್ತು ಶಕ್ತಿ ಅಂತ ಇಬ್ರು ಅದರ, ಅದು ಮಾಯೆ ಅಲ್ಲ, ಅದು ತಾಯಿ ಅದ. ಇಲ್ಲಿ 84 ಲಕ್ಷ ಜೀವರಾಶಿಗಳ ಬದುಕಿಗೆ ಅದು ಆಧಾರ ಅದ. ಆ ಶರೀರನೇ ಇದ್ದಿದ್ದಿಲ್ಲ ಅಂತಂದ್ರೆ ಕುಂತು ಕೇಳ್ತಿರ ಹಂಗ, ಸಾಧನೆ ಮಾಡ್ತಿರ ಹಂಗ, ನಾವರ ಹೇಳ್ತೀವಿ ಹಂಗ. ಆ ಶರೀರದ ಉಪಕಾರವನ್ನ ನಾವು ಸ್ಮರಿಸುವಾಗ ಬಿಟ್ಟು ಆ ಶರೀರವನ್ನೇ ಇಲ್ಲದ ಶರೀರ ಅಂತೇಳಿ ಲಯ ಯೋಗ ಚಿಂತನೆ ಮಾಡಿ, ಗಡಿಗೆಲಿಂತ ನೀರು ತಂದ್ಕೊಂಡು ಗಡಿಗೆ ಎಲ್ಲ ಉಪಯೋಗ ಮಾಡಿಕೊಂಡು ಅಲ್ಲಿ ಗಡಿಗೆ ಇಲ್ಲ, ಅದು ಬರೇ ಮಣ್ಣೇ ಆದ ಅಂತೇಳಿ ವೈಚಾರಿಕತೆಯಿಂದ ಆ ಗಡಿಗಿನ ಲಯ ಮಾಡಿದ್ರೆ ಮಣ್ಣಾಗ ನೀರು ತರ್ಲಕ್ ಆಗ್ತದೇನು, ಮಣ್ಣಾಗ ಏನು ಗಡಿಗೆ ಮಾಡೋ ಕೆಲಸ ಮಣ್ಣು ಮಾಡ್ಲಕ್ ಆಗ್ತದೇನು ಅಂತೇಳಿ ಇವ್ರೇನ್ ಮಾಡ್ತಾರೆ ವೀರಶೈವರು. ಅದಕ್ಕ ಲಿಂಗವಂತರು, ವೀರಶೈವರು, ಅರಿವುಳ್ಳವರು ಇವ್ರೇನ್ ಮಾಡ್ತಾರೆ, ಅದಕ್ಕೂ ಸಮಾನವಾದ ಗೌರವ ಕೊಡ್ತಾರೆ. ಶಿವನಿಗೆ ಕೊಟ್ಟಂತ ಸಾಮರ್ಥ್ಯನೇ ಶಕ್ತಿಗೂ ಕೊಡ್ತಾರೆ, ಅದಕ್ಕೆ ವೀರಶೈವರಂತ. ಈ ರೀತಿ ತಿಳ್ಕೊಂಡು ಆ ಸದ್ರೂಪ ಏನ್ ಮಾಡ್ತದ, ಜ್ಞಾನ ಅಜ್ಞಾನ, ಆನಂದ ದುಃಖ, ನಿತ್ಯ ಅನಿತ್ಯ, ಮತ್ತ ಅಪೂರ್ಣ ಪೂರ್ಣ, ದೋಷ ನಿರ್ದೋಷಿ ಎಲ್ಲದಕ್ಕೂ ಅದು ಸಪೋರ್ಟ್ ಮಾಡ್ತು. ತನ್ನದೇ ಆದ ಒಂದು ಸತ್ತಾ ಸ್ಫೂರ್ತಿಯನ್ನು ಕೊಡ್ತು. ಯಾವ ರೀತಿ ಕಂಬಾರನ ಮನೆಯೊಳಗಿನ ಎಲ್ಲಾ ಕಬ್ಬಿಣದ ವಸ್ತುಗಳಿಗೆ ಕಬ್ಬಿಣ ಹೆಂಗೆ ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟಿರ್ತದೋ, ಕುಂಬಾರನ ಮನೆಯೊಳಗಿರುವ ಎಲ್ಲ ವಸ್ತುಗಳಿಗೆ ಮಣ್ಣು ಮೃತ್ತಿಕೆ ಹೆಂಗೆ ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟಿರ್ತದೋ, ಶನಿವಾರನ ಮನೆಯಲ್ಲಿ ಮಾಡಿದ ಆಭರಣಗಳು, ಆ ಆಭರಣಗಳಲ್ಲಿ ಎಲ್ಲದರೊಳಗೂ ಬಂಗಾರ ತನ್ನ ಸತ್ತಾ ಸ್ಫೂರ್ತಿ ಹೇಗೆ ಕೊಟ್ಟಿರ್ತದೋ, ಹಂಗ ಇದು ಸದ್ರೂಪ ಎನ್ನುವ ವಿಶೇಷಣ ಏನ್ ಮಾಡ್ತದೆ, ಎಲ್ಲದಕ್ಕೂ ತನ್ನ ಸತ್ತಾ ಸ್ಫೂರ್ತಿಯನ್ನ ಕೊಟ್ಟು, ಅದರದ್ದು ಸತ್ತಾ ಸ್ಫೂರ್ತಿ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ಏನೇನು ಮಾಡ್ಲಕ್ಕಾಗಲ್ಲ. ಯಾವುದೋ ಒಂದು ರೂಪದಲ್ಲಿ ಇದೆ 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 ಇದೆ, ಇದ್ದಾನೆ ಇದ್ದಾರೆ ಇದ್ದಾಳೆ ಇದೆ ಅಂತೇನಂತೀವಲ್ಲ, ಅದೆಲ್ಲ ಆ ಸದ್ರೂಪ ವಿಶೇಷಣದ್ದೇ ಉಪಯೋಗ. ಸದ್ರೂಪದೊಳಗ ಮಾಯೆಯ ಆಶ್ರಯ ಕೊಟ್ಟದಂತೇಳಿ ಆ ಸದ್ರೂಪವನ್ನ ತ್ಯಾಗ ಮಾಡ್ಲಿಕ್ಕೆ ಬರಂಗಿಲ್ಲ. ನೀವು ಅದಿರೇನಪ್ಪ ಅಂತ ಯಾರಿಗಾರ ಕೇಳಿದ್ರ ನೀವು ಅದಿನಿ ಅಂತೀರ, ಇಲ್ಲ ಅಂತೀರ, ಅದಿನಿ ಅಂತೀರ. ಅದಿನಿ ಅಂತಂದ್ರೆ ಏನದಿರಿ ನೀವು? ತೋರುವಿಕೆಯಲ್ಲಿ ಏನದಿರಿ? ನಿಮ್ಮ ನಾಮರೂಪಗಳಿಂದ ತೋರುವಿಕೆಯಲ್ಲಿ ಅದಿರಿ. ಇರುವಿಕೆಯಲ್ಲಿ ನೀವು ಶುದ್ಧ ಬ್ರಹ್ಮನೇ ಅದಿರಿ. ಇರುವಿಕೆಯಲ್ಲಿ ಶುದ್ಧ ಬ್ರಹ್ಮನೇ, ತೋರುವಿಕೆಯಲ್ಲಿ ನಾಮರೂಪ. ಬಂಗಾರದ ಅಂಗಡಿಗೆ ಹೋದ್ರಿ ಅಂತಂದ್ರೆ ತೋರುವಿಕೆಯಲ್ಲಿ ಆಭರಣಗಳು, ಇರುವಿಕೆಯಲ್ಲಿ by existence gold itself. ಇರುವಿಕೆಯಲ್ಲಿ ಎಕ್ಸಿಸ್ಟೆನ್ಸ್ ಗೋಲ್ಡ್, ಅಪಿಯರೆನ್ಸ್ ಆರ್ನಮೆಂಟ್ಸ್, ವೆರೈಟಿ ಆಫ್ ಆರ್ನಮೆಂಟ್ಸ್ ದಟ್ ಈಸ್ ಇನ್ ಅಪಿಯರೆನ್ಸ್. ತೋರುವಿಕೆಯಲ್ಲಿ ಸಾಕಷ್ಟು ಆಭರಣಗಳು, ದಟ್ ಮೇ ಬಿ ಎನಿ ಆರ್ನಮೆಂಟ್. ಬೈ ಎಕ್ಸಿಸ್ಟೆನ್ಸ್ ದಟ್ ಈಸ್ ಸಿಂಪ್ಲಿ ಗೋಲ್ಡ್. ಅದು ಇರುವಿಕೆಯಲ್ಲಿ ಕೇವಲ ಶುದ್ಧ ಬ್ರಹ್ಮ, ತೋರುವಿಕೆಯಲ್ಲಿ ನಾಮರೂಪಗಳು. ಇಲ್ಲಿ ನಮಗೆ ಮುಂದೆ ನೀವು 14 ಮಂದಿ, 18 ಮಂದಿ, 20 ಮಂದಿ, 10 ಮಂದಿ, ಒಂದೊಂದ್ಸಾರಿ ಬ್ಯಾಸರಾಗಿ 5 ಮಂದಿ, ಒಂದೊಂದ್ಸಾರಿ 3 ಮಂದಿ ಕೂತಿರ್ತೀರಿ. ನೀವೆಲ್ಲ ಏಸೇ ಮಂದಿ ಇದ್ರೂ ಸಹಿತ ನಿಮ್ಮ ನಾಮರೂಪಗಳು ಅವು ತೋರಿಕೆಯಲ್ಲಿ ಮಾತ್ರ. ಇರುವಿಕೆಯಲ್ಲಿ ನೀವು ಬ್ರಹ್ಮ ಸ್ವರೂಪರೇ. ಬ್ರಹ್ಮನನ್ನು ಹೊರತುಪಡಿಸಿ ಏನೇನೂ ಇಲ್ಲ. ಜಗತ್ತಿನೊಳಗೆ ಎಷ್ಟೇ ವಸ್ತುಗಳಿರ್ಬೋದು, ಎಷ್ಟೇ ಜೀವಿಗಳಿರ್ಬೋದು, ಅವೆಲ್ಲ ಏನದವ? ತೋರುವಿಕೆಯಲ್ಲಿ ನಾಮರೂಪಗಳು, ಇರುವಿಕೆಯಲ್ಲಿ ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮನ ಸತ್ತಾ ಸ್ಫೂರ್ತಿಯಿಂದಲೇ
ಎಲ್ಲವೂ ನಡಬೇಕು. ಹಗ್ಗ ಇರ್ಬೋದು, ಹಾವು ಇರ್ಬೋದು, ಎಲ್ಲನೂ ಸಹ ಪರಮಾತ್ಮನ ಸತ್ತಾ ಸ್ಫೂರ್ತಿಲಿಂತೆ ನಡೆದ. ಎಷ್ಟಕ್ಕೆ ಹೋಗ್ಬೇಕು? ಬೆಸ್ಟ್ ಆಯ್ತು. ಈ ಸತ್ತಾ ಸ್ಫೂರ್ತಿನೇ ಏನ್ ಮಾಡ್ತದ? ಪರಮಾತ್ಮನ ಸತ್ತಾ ಸ್ಫೂರ್ತಿನೇ ಎಲ್ಲದಕ್ಕೂ ಕೊಟ್ಟ. ತನ್ನ ಸತ್ತೆಯನ್ನ ನಮಗ ಕೊಟ್ಟ. ನಾವು ಅದೀವಿ. ನೀವು ಅದೀರ? ಅದೀವಿ. ಯಾವ ರೂಪದಾಗ ಅದೀರಿ? ಒಂದು ಜೀವಾತ್ಮನ ರೂಪದಾಗ ಅದೀರಿ. ಮತ್ ನಿಮ್ಗೆ ಏನಾರ ಅಂದ್ರೆ ಸಿಟ್ಟು ಬಂದಿತ್ತು, ನಾನೇ ಈಗ ಅದಿನೇ ಮಂದಿಗೆ ಏನಾರ ಅಂದ್ರೆ ಬಯಸ್ಕೊಳ್ಳೋ ಕೆಲಸ ಆಗುತ್ತೆ. ಈಗ ನಾ ಅದಿನೆಲ್ಲ, ನಾ ಅದಿನೇ ಅಂತ ಅದಿನೇ ಇಲ್ಲ. ನಾನಂದ್ರೆ ನೀವು ಅಂದ್ರೆ ನಾವೆಲ್ಲರೂ ಒಂದೇ. ಅದಿನೇ ಅಂತಂದ್ರೆ ಒಂದು ಜೀವಾತ್ಮ ಇದ್ದಂಗೆ ಅದಿನಲ್ರಿ. ಅದೇ ಆಯ್ತು. ಗೊಟ್ಟಕ್ಕೆ ಕಂಡೇವು ಅಂತಂದ್ರ, ಈಗ ಅದಿವಿ ಅಂತಂದ್ರ ಶರೀರ ಒಂದು ನಾಮರೂಪ ಮತ್ತ ಇದ್ದೇವೆ. ಆ ಶರೀರ ಅನ್ನೋದು ಏನದ? ಮಾಯೆ ಇಲ್ಲದ್ದು. ಅದ್ವೈತದ ಪ್ರಕಾರ, ವೀರಶೈವರ ಪ್ರಕಾರ ಅದು ಇದ್ದದ್ದು. ಈಗೇನಾಯ್ತು? ಇದ್ದದ್ದು ಏನಾಯ್ತಪ್ಪ? ಈಗ ಇದ್ದದ್ದು ಏನಾಯ್ತು? ಅಲ್ಲಿ ಬ್ರಹ್ಮನೇ ಒಂದು ಜೀವಾತ್ಮನ ರೂಪದಲ್ಲಿ ಅದ. ಈಗ ಗೊಟ್ಟಕ್ಕೆ ಕಂದ ಮೇಲೆ ಅವಾಗ ಏನಂತೀರಿ? ಬಾಡಿ ಆದ ಇಲ್ಲ. ಅವಾಗ ಶರಣ ಬಸವ ಅಂತ ಅನ್ನಂಗಿಲ್ಲ. ಏನಂತೀರಿ ಮಗ? ಬಾಡಿ ಎತ್ತಿದ್ರ ಬಾಡಿ ಆದ, ಬಾಡಿ ಹೋಯ್ತ, ಬಾಡಿ ಬಂತ ತಂದ್ರ, ಬಾಡಿ ಹೋಯ್ತಲ್ಲ ತಂದ್ರ ಬಾಡಿ ಆಗಿಬಿಡ್ತದ. ಬಾಡಿ ಈಗದು ಬಾಡಿ ಆದ ಅಂತಿರಲ್ಲ. ಬಾಡಿ ಆದ, ಮೃತದೇಹ ಆದ. ಆ ಮೃತದೇಹ ಏನು? ಆದ ಅನ್ನೋದು ಏನು? ಆದ ಅನ್ನೋದು ಬ್ರಹ್ಮ. ಇರುವಿಕೆಯಲ್ಲಿ ಬ್ರಹ್ಮ, ತೋರುವಿಕೆಯಲ್ಲಿ ಮೃತದೇಹ. ಹೌದಲ್ರಿ? ಇರುವಿಕೆಯಲ್ಲಿ ಬ್ರಹ್ಮನೇ ಅದ. ಬ್ರಹ್ಮನೇ ಏನಾಗ್ಯದ? ಈಗ ಬಾಡಿ ರೂಪದಾಗದ. ಮೊದಲೇನಿತ್ತು? ಬ್ರಹ್ಮನೇ ಜೀವನ ರೂಪದಲ್ಲಿ ಇತ್ತು. ಆ ಬಾಡಿ ಏನ್ ಮಾಡ್ತೀರಿ? ತಗೊಂಡು ಎಷ್ಟೊತ್ತಿಟ್ಕೊತೀರಿ? 1 ತಾಸು, 2 ತಾಸು, 3 ತಾಸು. ಬೇರೆ ಊರ್ಲಿಂತ ಯಾರ್ಯಾರ ಬರ್ದವ್ರು ಇದ್ರಂದ್ರೆ ಒಂದು ಯಾವ್ದಾರೆ ಕೂಲಿಂಗ್ ಸಿಸ್ಟಮ್ನಾಗ ಇಟ್ಟು ಒಂದಿನ 2 ದಿನ ಇಡ್ತೀರಿ. ಆಮೇಲೆ ಏನ್ ಮಾಡ್ತೀರಿ? ಅದಕ್ಕೆ ಕೊಯ್ದು ಸುಟ್ಟು ಹಾಕಿಬಿಟ್ರಿ. ಸುಟ್ಟು ಹಾಕಿದ್ಮೇಲೆ ಅಲ್ಲಿ ಏನ್ ಉಳಿತು? ಬೂದಿ ಆದ. ಬೂದಿ ಆದ ಅಂತಂದ್ರ ಆದ ಅನ್ನೋದೇನು? ಬೂದಿ ಆದ ಅಂದ್ರೆ ಆದ ಅನ್ನೋದು ಬ್ರಹ್ಮ. ಬೈ ಎಕ್ಸಿಸ್ಟೆನ್ಸ್ ಬ್ರಹ್ಮ, ಬೈ ಅಪಿಯರೆನ್ಸ್ ಬೂದಿ. ಬೂದಿ ಅವ ಬ್ರಹ್ಮ ಹೆಂಗದನಂದ್ರ ಬೂದಿ ಒಳಗೆ ಬೂದಿ ಹಂಗೆ ಅದಾನ, ಜೀವಾತ್ಮರೊಳಗೆ ಜೀವಾತ್ಮರ ಹಂಗೆ ಅದಾನ, ಸತ್ತ ಹೆಣದೊಳಗೆ ಹೆಣ ಇದ್ದಂಗೆ ಅದಾನ, ಮಣ್ಣು ಮಾಡಿದ್ರೆ ಮಣ್ಣಿನ ಹಂಗೆ ಅದಾನ, ಕಲ್ಲಿನೊಳಗೆ ಕಲ್ಲಿನ ಹಂಗೆ ಅದಾನ, ಗಾಳಿ ಒಳಗೆ ಗಾಳಿ ಹಂಗೆ ಅದಾನ, ನಿಮ್ಮೊಳಗೆ ನಿಮ್ಮ ಹಂಗೆ ಅದಾನ, ನಮ್ಮೊಳಗೆ ನಮ್ಮ ಹಂಗೆ ಅದಾನ, ಎಲ್ಲರೊಳಗೆ ಅವ್ರಂಗೆ ಅದಾನ. ಹೂವಿನೊಳಗ ಹೂವಿನಂಗ ಕೋಮಲವಾಗಿ ಅದಾನ, ವಜ್ರದೊಳಗೆ ವಜ್ರದಂಗ ಕಠಿಣವಾಗಿ ಅದಾನ. ಎಲ್ಲದ್ರಿಗೂ ಅವನು ಇಲ್ಲದ ಜಾಗನೇ ಇಲ್ಲ. ಕಠಿಣ ಇದ್ರು ಅವನೇ ಅದನ್ನ, ಕೋಮಲ ಇದ್ರು ಅವನೇ ಅದನ್ನ, ಮಧುರವಾಗಿದ್ರು ಅವನೇ ಅದನ್ನ, ತಿಕ್ತವಾಗಿದ್ರು ಅವನೇ ಅದನ್ನ, ಎಲ್ಲಾ ರೀತಿ ಅವನೇ ಅದನ್ನ. ಎಲ್ಲಾ ರೀತಿ ಅವನ ಬಿಟ್ಟು ಯಾವುದು ಇಲ್ಲವೇ ಇಲ್ಲ. ಇದು ಸತ್ತಾ ಸ್ಫೂರ್ತಿ. ಅವ ಕೊಟ್ಟ ಸತ್ತಾ ಸ್ಫೂರ್ತಿ ಹೆಂಗದಂದ್ರೆ ಎಲ್ಲಕ್ಕೂ ಅವಂದೇ ಸತ್ತಾ ಸ್ಫೂರ್ತಿ. ಅಡಿಗೆ ಮಾಡ್ತೀರಿ, ಅಡಿಗೆ ಮಾಡಿದ್ಮೇಲೆ ಮಡಿಲಿಂತ ಅಡಿಗೆ ಮಾಡ್ತೀರಿ, ನೈವೇದ್ಯ ಅಂತ ಮಾಡ್ತೀರಿ ದೇವರಿಗೆ. ಆ ನೈವೇದ್ಯ ಅಂತ ಮಾಡಿ ಅದಕ್ಕೆ ಪ್ರಸಾದ ಅಂತೀರಿ. ಅದಕ್ಕೆ ಪ್ರಸಾದ ಅಂತಂದ್ರೆ ಆ ಜಗಲಿ ಮೇಲಿನ ಪ್ರಸಾದ ರೂಪದಾಗೂ ಅವನೇ ಅದಾನ.
ಪ್ರಸಾದ ಅಂತೇಳಿ ಏನ್ ಮಾಡ್ತಿರೋದು? ತಿಂತೀರಾ ಇಲ್ಲ? ಸ್ವೀಕಾರ ಅಂತಾರ, ದೊಡ್ಡ ಶಬ್ದ. ಪ್ರಸಾದ ಸ್ವೀಕಾರ ಮಾಡ್ತೀರಿ. ಪ್ರಸಾದ ಸ್ವೀಕಾರ ಮಾಡಿದ ಮೇಲೆ ಅದು ಮಾಡಿದ ಪ್ರಸಾದ ಏನಾಯ್ತು? ಸ್ವೀಕಾರ ಮಾಡಿದ್ದು 3 ತಾಸಿನಾಗ 3 ತಾಸಿನಾಗ ಅದು ಪ್ರಸಾದ ಹೋಗಿ ಏನಾಯ್ತ್ರಿ? ಮಲಮೂತ್ರ ಏನಾಯ್ತು? ವೇಸ್ಟ್ ಆಯ್ತು. ವೇಸ್ಟ್ ಅಲ್ಲದ, ಅದು ಪ್ರಸಾದನೆ. ನಾವು ಮಾಡ್ಕೊಂಡಿವಿ, ನಮ್ಮ ಭಾವನೆ ಒಳಗೆ ಹಂಗೆ ಮಾಡ್ಕೊಂಡಿವಿ. ಭಾವ ವಿಕಾರ. ಮಲಮೂತ್ರನೂ ಪ್ರಸಾದನೆ. ನಿಮಗೆ ಅದು ವೇಸ್ಟ್ ಇರ್ಬೋದು, ಅದನ್ನೇ ನೀವು ಹೆಂಗ ಪ್ರಸಾದ ಸ್ವೀಕಾರ ಮಾಡುವಾಗ ಮೂಗು ಅರಳಿಸ್ಕೊಂಡು ತಿಂತಿದ್ರಿ, ಅದರಂಗೆ ಮೂಗು ಅರಳಿಸ್ಕೊಂಡು ತಿನ್ನಂಥದ್ದು ಇನ್ನೊಂದು ಜೀವ ಬರ್ತದ ಇಲ್ಲ ಅಲ್ಲಿ? ಅದಕ್ಕದು ಪ್ರಸಾದ ಹೌದಾ ಅಲ್ಲ? ಅದನ್ನು ಪ್ರಸಾದನೆ. ಇನ್ನೊಂದು ರೀತಿ ಜೀವ ಅದ, ಅದನ್ನು ಪ್ರಸಾದ ಅಂತ ತಗೊಳ್ಳಕ್ಕೆ. ಒನ್ಸ್ ಫುಡ್ ಈಸ್ ಅನದರ್ಸ್ ಪಾಯ್ಸನ್, ಒನ್ಸ್ ಪಾಯ್ಸನ್ ಈಸ್ ಅನದರ್ಸ್ ಫುಡ್. ನಮಗದು ವಿಷ, ನಮಗದು ಕೆಟ್ಟದ್ದು, ನಮಗದು ವೇಸ್ಟ್. ಆ ವೇಸ್ಟ್ ಇನ್ನೊಬ್ಬರಿಗೆ ಅದು ಫುಡ್ ಆಗ್ತದೆ. ಹೆಂಗದು? ಬಿಜಾಪುರದಾಗ ಎಲ್ಲ ಅಂಗೂರ್ ಬೆಳಿತಾರ, ದ್ರಾಕ್ಷಿ ಬರ್ತಾವ, ಎಲ್ಲ ಬರ್ತಾವ. ಹಂದಿ ಅಂದ್ರೆ ಕೆಟ್ಟ ಅಂತ ತಿಳ್ಕೊಂಡಿರಿ. ಯಾರು ದ್ರಾಕ್ಷಿ ಬೆಳಿತಾರ ಅವ್ರ ಹಂದಿ ಮಲವನ್ನು ಹುಡುಕಾಡಿ ಸಂಗ್ರಹ ಮಾಡ್ತಾರ. ಆ ಒಂದು ದ್ರಾಕ್ಷಿಗೆ ಹಂದಿ ಮಲನೇ ಬಹಳ ಚಲೋ ಅಂತ. ಯಾರು ಜಾಸ್ತಿ ಹಂದಿ ಮಲ ಹಾಕಿರ್ತಾರ ಅವ್ರದ್ದು ದ್ರಾಕ್ಷಿ ಬಹಳ ಟೇಸ್ಟ್ ಆಗ್ತಾವ, ಬಹಳ ಕಿಮ್ಮತ್ತಿನೂ. ಹೆಂಗದು ಸರ್ಕ್ಯುಲೇಷನ್? ಯಾವದಕ್ಕೆ ನೀವು ಹಂದಿ ಹೊಲಸ್ತಿತ್ತದ ಅಂತೀರಿ, ಅದರ ಮಲವನ್ನ ದ್ರಾಕ್ಷಿ ರೂಪದಾಗ ಮತ್ತೆ ನಾವೇ ತಿಂತೀವಿ. ಎಷ್ಟು ಪ್ರಸಾದ ಎಲ್ಲಿ? ಅದು ಎಲ್ಲನೂ ಪ್ರಸಾದನೆ. ಇಡೀ ಜಗತ್ತೇ ಪ್ರಸಾದ, ಇಡೀ ಜಗತ್ತೇ ಪ್ರಸಾದ. ನಮ್ಮ ಜೀವನದಾಗ ಬರುವ ಸುಖ ದುಃಖ ಎಲ್ಲದೂ ಪ್ರಸಾದ. ಎಲ್ಲದಕ್ಕೂ ಅವಂದೇ ಸತ್ತಾ ಸ್ಫೂರ್ತಿ. ಒಳ್ಳೇದಕ್ಕೂ ಅವಂದೇ ಸತ್ತಾ ಸ್ಫೂರ್ತಿ, ಕೆಟ್ಟದಕ್ಕೂ ಅವಂದೇ ಸತ್ತಾ ಸ್ಫೂರ್ತಿ. ಇದ್ರೊಳಗೆ ನಂದು ಏನು ಇಲ್ಲೇ ಇಲ್ಲ, ಎಲ್ಲ ನಿಂದದಪ್ಪ, ನಿಂದೇ ಸತ್ತಾ ಸ್ಫೂರ್ತಿ. ಆಭರಣದ್ದು ಏನೇನು ಇಲ್ಲೇ ಇಲ್ಲ ಅಲ್ಲಿ, ಎಲ್ಲ ಬಂಗಾರದ್ದೇ ಲೀಲೆ ಅಲ್ಲ. ನಂದದ್ದು ನಾವು ತಿಳ್ಕೊಂಡೇವಂತಂದ್ರೆ ಆಭರಣ ನಂದು ಅನ್ನಂಗೆ ಆಗ್ತದ. ಆಭರಣ ತನಗೆ ಏನು ಇಲ್ಲೇ ಇಲ್ಲ. ಬಂಗಾರ ಖರೀದಿಸಿದ್ರೆ ಅಲ್ಲಿ ಆಭರಣ ಇಲ್ಲವೇ ಇಲ್ಲ. ಹಿಂಗಿದು ಸತ್ತಾಸ್ಫೂರ್ತಿ. ತನ್ನ ಸತ್ತಾಸ್ಫುರಣವನ್ನ ಎಲ್ಲದರೊಳಗೂ ಅದರಂಗೆ ಅದನ. ಒಂದು ಸೂಜಿ ಒಳಗೆ ಸೂಜಿ ಹಂಗದನ, ದಾರದೊಳಗೆ ದಾರದಂಗದನ, ಅವನಂಗೆ ಎಲ್ಲ. ದಟ್ ಈಸ್ ಸದ್ರೂಪ ಬ್ರಹ್ಮ. ಮಲವನ್ನ ನಾವು ತ್ಯಾಜ್ಯ ಅಂತ ನೋಡ್ತೀವಿ, ಮಲವನ್ನ ನಾವು ಪ್ರಸಾದ ಅಂತ ನೋಡ್ದೇವಂತಂದ್ರೆ ಸದ್ರೂಪ ಬ್ರಹ್ಮನನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಂಡಂಗ. ಎಲ್ಲ ಕಡೆ ಎಲ್ಲ ವಸ್ತುವಿನ ರೂಪದಲ್ಲಿ ನೀನೇ ಇದೆ, ಎಲ್ಲವೂ ತಾನೇ ಅಂತೆ ಅಂತ ಹಾಡ್ತಿರಲ್ಲ. ಶಿವಮಯವು, ಎಲ್ಲ ಶಿವಮಯವು, ಅದೇ ಸದ್ರೂಪ ಬ್ರಹ್ಮದ ಒಂದು ಸಾಕ್ಷಾತ್ಕಾರ. ಅವ ದುಷ್ಟ ಇರಬಹುದು, ಅವ ಶಿಷ್ಟ ಇರಬಹುದು, ಅವ ಬಡವ ಇರಬಹುದು, ಅವ ಶ್ರೀಮಂತ ಇರಬಹುದು, ಏನೇ ಇರ್ಬೋದು. ಬಡವನೊಳಗ ಬಡವನಂಗದನ ಬ್ರಹ್ಮ, ಶ್ರೀಮಂತನೊಳಗ ಶ್ರೀಮಂತ ಅದನ, ಕಷ್ಟಜೀವಿ ಒಳಗ ಕಷ್ಟಜೀವಿ ಆಗ್ಯಾನ, ಭೋಗಜೀವಿ ಒಳಗ ಭೋಗಜೀವಿ ಆಗ್ಯಾನ, ಯೋಗ ಜೀವಿ ಒಳಗೆ ಯೋಗ ಜೀವಿ ಆಗ್ಯಾನ. ಯಾರ್ಯಾರೊಳಗೆ ಏನೇನು ನಡೆದ ಅವ್ರಂಗೆ ನಡೆದವ. ಎಲ್ಲ ಕಡೆ ಸದ್ರೂಪ ಬ್ರಹ್ಮ. ಮದುವೆ ಮಾಡಿಕೊಂಡು ಮರ್ಯಾದೆಲಿಂತ ಮನೆಯಾಗೆ ಸಂಸಾರ ಮಾಡ್ಲಕ್ಕತ್ತಲ್ಲ, ಅದರಾಗೂ ಸದ್ರೂಪ ಬ್ರಹ್ಮನೇ ಅದನ. ಹೊರಗ ಲವ್ ಮಾಡೋರ್ ಬಲ್ಲಿ ಸದ್ರೂಪ ಬ್ರಹ್ಮ ಅದನ, ವೇಶ್ಯಾವಾಟಿಕೆ ಮಾಡೋರ್ ಬಲ್ಲಿ ಸದ್ರೂಪ ಬ್ರಹ್ಮ ಅದನ, ರೇಪ್ ಮಾಡೋರ್ ಬಲ್ಲಿ ಸದ್ರೂಪ ಬ್ರಹ್ಮ ಅದನ. ಇದು ಒಳ್ಳೇದು ಇದು ಕೆಟ್ಟದಂತ ನಾವು ಸಾಮಾಜಿಕವಾಗಿ ಮಾಡ್ಕೊಂಡಿವಿ. ಗಂಡಸ ಮಕ್ಕಳ ಮೇಲೂ ರೇಪ್ ಆಗ್ತಾವ, ಹೆಣ್ಮಕ್ಳ ಮೇಲೂ ರೇಪ್ ಆಗ್ತಾವ. ಯಾಕೆ ಆಗ್ತಾವ? ಅವ್ರು ಹಿಂದಿನ ಜನ್ಮದ ಕರ್ಮ ಹಂಗ ಮಾಡಿ ಬಂದಿರ್ತಾರ. ಯಾರಿಗೋ ರೇಪ್ ಮಾಡಿ ಬಂದವ್ರು ಇರ್ತಾರ, ಅವ್ರಿಗೆ ರೇಪ್ ಆಗ್ತಾವ. ಸುಮ್ನೆ ಯಾಕೆ ಆಗ್ತಾವ? ನಾವು ಮಾಡಿದ ಕರ್ಮನೇ ನಮಗ್ ಭೋಗದ ರೂಪದಲ್ಲಿ ಬರ್ತಿರ್ತಾವ. ಈಗ ನಮಗ
ಕಾನೂನಿನ ದೃಷ್ಟಿಯೊಳಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈಗೇನ್ ನಡೆದದ ಅದರ ಬಗ್ಗೆ ಅವರು ನಿರ್ಣಯ ಕೊಡ್ತಾರ. ಇವರಿಗೆ ಯಾಕೆ ರೇಪ್ ಆಗ್ಯದ ಅಂತ ಹೇಳಿಕೆ ಕಾನೂನು ಹೇಳಕ್ ಬರ್ತದೇನೋ, ಅದು ಕಾನೂನಾಗ ಏನಾರ ಅದಾವೇನಂತ ರೂಲ್ಸ್, ನಿನಗೆ ಯಾಕೈತೆ ರೇಪ್ ಅಂತ ಹೇಳಿ. ಇವರಿಗೆ ಯಾಕೆ ರೇಪ್ ಆಯ್ತು? ಜಗತ್ತಿನ ತುಂಬಾ ಇಷ್ಟೊಂದು ಜೀವಿಗಳಿದ್ದ ಇವ್ರ ಮೇಲೆ ರೇಪ್ ಆಕೈತೆ ಅಂತ ಹೇಳಿಕೆ ವಿಚಾರ ಮಾಡಿ ಹೇಳಂತದ್ದು ಕೇವಲ ಆಧ್ಯಾತ್ಮಿಕ ಶಕ್ತಿ ಆದ ಹೊರತು ಇದಕ್ಕಿಲ್ಲ, ಕಾನೂನಿಗಿಲ್ಲ. ರೇಪ್ ಆಗ್ಯದ ಅಂದ್ರೆ ಯಾರು ಮಾಡ್ಯಾರ, ಅವ್ರಿಗೆ ಎಷ್ಟು ಡ್ಯಾಮೇಜ್ ಆಗ್ಯಾವ ಆ ಡ್ಯಾಮೇಜಿಗೆ ತಕ್ಕಂತೆ ಅವ್ರಿಗೆ ಶಿಕ್ಷೆ ಕೊಟ್ಟು ಅವ್ರನಿಂದ ಏನ್ ಸಿಗಬೇಕು ಅವ್ರಿಗೆ ಅನುಕಂಪ ಇಂಥವೆಲ್ಲ ವ್ಯವಸ್ಥೆ ಅದ ಹೊರತು ಅವರಿಗೆ ಯಾಕೆ? ಅವರು ಯಾರಿಗೋ ಮಾಡಿ ಬಂದಿರ್ತಾರಂತವ್, ಅವ್ರು ಮಾಡಿದ ಬಿತ್ತಿದ ಬೀಜನೇ ಅವ್ರು ಉಣ್ತಿರ್ತಾರೆ. ನಾ ಬಿತ್ತಿದ ಬೀಜ ನಾನು ಉಣ್ತಿರ್ತೀನಿ, ನೀವು ಬಿತ್ತಿದ ಬೀಜ ನೀವು ಉಣ್ತಿರ್ತೀರಿ, ನಿಮಗೆ ಯಾಕೆ ಹಂಗಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಆಧ್ಯಾತ್ಮ ಹೇಳುತ್ತೆ. ಎಲ್ಲರೊಳಗೂ ಸತ್ತ ಸ್ಫೂರ್ತಿ, ಇಲ್ಲಿ ಹೇಳಕತ್ತಿದ್ದು ಕಥೆಯಲ್ಲ, ಸತ್ತಾಸ್ಫೂರ್ತಿ, ಸತ್ತಾಸ್ಫುರಣ, ಅಲ್ಲಿ ನಡೆದದ್ರೊಳಗೂ ಅದೇ ಪರಮಾತ್ಮನ ಲೀಲೆನೇ ನಡೆದದಂತ ನೋಡ್ತಾನ ಆಧ್ಯಾತ್ಮ ಜೀವಿ ಅಲ್ಲ. ಅವನು ಗಾಬರಿ ಆಗಂಗೇ ಇಲ್ಲ, ಅವ ಗಾಬರಿ ಆಗಂಗಿಲ್ಲ. ಯಾವುದೇ ಕೆಟ್ಟ ಪ್ರದರ್ಶನಗಳು ಕೆಟ್ಟ ದೃಶ್ಯಗಳು ಏನಾದ್ರೂ ಸಹಿತ ಅವನಿಗೆ ಗಾಬರಿ ಅನ್ನೋದೇ ಇಲ್ಲ. ಪರಮಾತ್ಮನ ಲೀಲೆ ಇಲ್ಲಿ ಏನದಪ್ಪ ಅಂತಂದ್ರೆ, ಆ ಪರಮಾತ್ಮನ ಲೀಲೆ ಒಳಗೆ ಒಳ್ಳೇದು ಕೆಟ್ಟದು ಎರಡೂ ಸದ್ರೂಪ ಬ್ರಹ್ಮನಲ್ಲಿ ನಡೆದಾಗ ಅಲ್ಲಿ ಅಮಂಗಳ ಅನ್ನೋದು ಇಲ್ಲವೇ ಇಲ್ಲ, ಕೆಟ್ಟದ್ದನ್ನೋದು ಇಲ್ಲವೇ ಇಲ್ಲ, ಅಮಂಗಳ ಅನ್ನೋದು ಇಲ್ಲವೇ ಇಲ್ಲ. ಇದು ಮಂಗಳ ಇದು ಅಮಂಗಳ ಅಂತೇಳಿ ಕಲ್ಪನೆ ಮಾಡೋದು ಯಾವ್ದಂದ್ರೆ ಮಾಯೆ, ಅಜ್ಞಾನ. ಹಿಂಗ ಆಗ್ಬೇಕಾಗಿತ್ತು, ಹಿಂಗ ಆಗಬಾರ್ದಾಗಿತ್ತು, ದೇವರ ಅನ್ಯಾಯ ಮಾಡದ. ಇದೆಲ್ಲ ಯಾರ ಕೆಲಸ? ಇದು ಮಾಯೆಯ ಪ್ರವಚನ. ಇದು ಪರಮಾತ್ಮ ಮಾಡಿದ್ರೊಳಗೆ ಏನು ಅಮಂಗಲ ಇಲ್ಲವೇ ಇಲ್ಲ. ಸತ್ತಾಸ್ಫೂರ್ತಿ, ಆ ಸದ್ರೂಪ ಬ್ರಹ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡವನಿಗೆ ಅವನು ಈ ಜಗತ್ತಿನ ಯಾವುದು ಅಮಂಗಲ ಅನ್ನಂಗಿಲ್ಲ, ಯಾವುದು ಕೆಟ್ಟ ಅನ್ನಂಗಿಲ್ಲ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್, ಬ್ರೈಟ್, ಮೀನಿಂಗ್ಫುಲ್, ಸಕ್ಸಸ್ಫುಲ್. ಆ ಪರಮಾತ್ಮನ ಲೀಲೆಯಲ್ಲಿ ಎಲ್ಲವೂ ಯಶಸ್ವಿಯಾಗಿ ನಡೆದದ, ಎಲ್ಲನೂ ಬ್ರೈಟ್, ಬೆಳಕೇ ಬೆಳಕು, ಎಲ್ಲನೂ ಸುಂದರವಾಗಿ ನಡೆದದ. ಸತ್ಯವಾಗಿಯೂ ಶಿವನ ಲೀಲೆ ಸುಂದರವಾಗಿಯೇ ಇದೆ. ಸತ್ಯಂ ಶಿವಂ ಸುಂದರಂ. ಅದರೊಳಗೆ ಒಳ್ಳೇದು ಕೆಟ್ಟದು, ಹಿತ ಅಹಿತ, ಅನುಕೂಲ ಪ್ರತಿಕೂಲ, ಹಿಂಗ ಆಗ್ಬೇಕಾಗಿತ್ತು ಹಿಂಗ ಆಗ್ಬಾರ್ದಾಗಿತ್ತು ಅಂತೇಳಿ ಶುಭ ಅಶುಭಗಳನ್ನ ಕಲ್ಪಿಸೋದು ಯಾವ್ದಂದ್ರೆ ಅಜ್ಞಾನ, ಮಾಯೆ. ಏನ್ ನಡೆದದ? ಎಲ್ಲಾನು ಚಲೋನೆ ನಡೆದು, ಎಲ್ಲಾನು ಪರ್ಫೆಕ್ಟ್ ಆಗಿ ನಡೆದು. ಇದಕ್ಕ ಆ ಒಂದು ಸದ್ರೂಪ ಬ್ರಹ್ಮನ ಒಂದು ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಸಿದ್ಧರೂಪ ಬ್ರಹ್ಮ ಸ್ವರೂಪಕ್ಕೆ ಹೋಗಿ, ನಾನು ಬ್ರಹ್ಮ ಅದೀನಿ, ನಾನು ಈ ಜೀವ ಅಲ್ಲ, ಹುಟ್ಟವ ಸಾಯವ ನಾನಲ್ಲ, ನಾನು ಹುಟ್ಟದ ಸಾಯದ ಆತ್ಮ ಅದೀನಿ ಅಂತೇಳಿ ನಿತ್ಯ ರೂಪಕ್ಕೆ ಹೋಗ್ಬೇಕು. ಮತ್ತೆ ಈ ಜಗತ್ತಿನ ಸುಖ ದುಃಖಾದಿಗಳು ನನಗೇನು ಸಂಬಂಧ ಇಲ್ಲ, ಇಲ್ಲಿ ಪಾಪ ಪುಣ್ಯಗಳು ನಮಗೆ ಸಂಬಂಧ ಇಲ್ಲ. ಸಾಂದರ್ಭಿಕವಾಗಿ ಇಂದ್ರಿಯಗಳು ಶರೀರಗಳು ಅದನ್ನೆಲ್ಲ ಮಾಡ್ತಿರ್ತವ, ಮತ್ತ ಇಂದ್ರಿಯಗಳು ಶರೀರಗಳೇ ಅವೆಲ್ಲ ಭೋಗಿಸ್ತಿರ್ತವ. ನಾನು ಕೇವಲ ಸಾಕ್ಷಿ. ಆ ಇಂದ್ರಿಯಗಳು ನನ್ನ ಶರೀರಗಳು ಏನು ಪಾಪ ಮಾಡ್ತವ ಅದನ್ನ ಭೋಗಿಸ್ಲಕತ್ತದ್ದು, ಅವು ಏನು ಪುಣ್ಯ ಮಾಡ್ತವ ಅದ್ರ ಸುಖ ಏನು ಅನುಭವಿಸ್ಲಕತ್ತವ ಅವೆಲ್ಲ ನೋಡ್ಕೋತ ಕೂತಂತ ಸಾಕ್ಷಿ ನಾನು ಸಾಕ್ಷಿ, ವಿಟ್ನೆಸ್ ಅಷ್ಟೇ. ಕೋರ್ಟ್ನಾಗ ವಿಟ್ನೆಸ್ ಹೇಳ್ತಾನ ಅಂತ ಕರೆದ ಕೂಡ್ಲೇನೆ ಅವ ವಕೀಲಿಗೆ ಕೇಳ್ತಾನೆ, ಯಾರಪ್ಪ ವಿಟ್ನೆಸ್? ನಾನು ವಿಟ್ನೆಸ್. ಜಡ್ಜ್ ಕೇಳ್ತಾನ ಅವನಿಗೆ, ವಿಟ್ನೆಸ್ ನಿನಗೇನಾರ ಸಂಬಂಧಿಕ ಆಗ್ಬೇಕೇನು, ಅಣ್ಣ ತಮ್ಮ ಕಾಕ ಮಾಮ ಆಗ್ಬೇಕೇನು ಅಂದ್ರ, ಹೌದ್ರಿ ಅವ ನಮ್ ದೊಡ್ಡಪ್ಪನ ಮಗ ಅದನ್ನಂದ್ರ ಗೆಟ್ ಔಟ್ ಅಂತ ನಾವು ಸಂಬಂಧ ಇರ್ಲಾರ್ದಂಗ ಇರ್ಬೇಕ ಅವ ವಿಟ್ನೆಸ್. ಮತ್ತೇನ್ ಹೇಳ್ತಾನ, ಇವನು ನೀನು ಎಂದರೆ ಜಗಳ ಆಡಿರೇನು, ಅಥವಾ ಇವನು ನೀವು ಎಂದರೆ ಕೂಡಿ ಫ್ರೆಂಡ್ಶಿಪ್ನಾಗ ಇದ್ರೇನು, ಇದನ್ನು ಕೇಳ್ತಾನೆ ವಿಟ್ನೆಸ್. ಸಂಬಂಧಿಕ ಇರ್ಬೇಕಂತಿಲ್ಲ, ದೋಸ್ತಿನೂ ಇರ್ಬೋದು, ಇದು ವಿರೋಧ ದ್ವೇಷನೂ ಇರ್ಬೋದು. ಹೌದಾ?
ಅವು ಏನಾರ ರಾಗದ್ವೇಷಗಳು ಇದ್ದು ಅಂತಂದ್ರೆ ಅವನೊಳಗ ಹೌದ್ರಿ ಅವ ನಮ್ಗೆ ಹಂಗೆ ಮಾಡ್ಯಾನ, ಅದಕ್ಕೆ ನಾನು ಹಿಂಗೆ ಅವನಿಗೆ ಉಲ್ಟಾ ವಿಟ್ನೆಸ್ ಹೇಳ್ಬೇಕಾಗ್ಯದ ನಾನೀಗ ಅವನಿಗೆ ಅಂತಂದ್ರೆ ಗೆಟ್ ಔಟ್ ಅಂತ ನಾವು. ವಿಟ್ನೆಸ್ ಸಾಕ್ಷಿ ಅಂದ್ರೆ ನಿಮ್ಮೊಳಗ ಬ್ರಹ್ಮ ಯಾವ ರೀತಿ ಅದನಂತಂದ್ರ ನಿಮಗ ಯಾವ ರೀತಿ ಸಂಬಂಧ ಇರ್ಲಾರ್ದಂಗ ಅದನ. ನಿಮಗ ಅಂದ್ರೆ ನಿಮ್ಮ ಶರೀರದ ಕ್ರಿಯೆಗಳಿಗೆ, ಮತ್ತೇನದನ ನಿಮ್ಮ ಶರೀರದೊಳಗೆ ಆಗುವ ಯಾವುದಕ್ಕೂ ರಾಗ ದ್ವೇಷಗಳು ಅಟ್ಯಾಚ್ಮೆಂಟ್ ಇಲ್ಲ ಅವನಿಗೆ. ಶುದ್ಧ ಬ್ರಹ್ಮ ಹೆಂಗದನಂದ್ರೆ ಹಿಂಗದನ. ಮುಂದೆ ಮೂರನೇದ್ದು ಹೆಂಗದನ, ಸಾಕ್ಷಿ ಹೇಳವ ಈ ಘಟನೆ ನಡೆದಾಗ ನೀ ಎಲ್ಲಿ ಇದ್ದೆಪ್ಪ ಅಂತ ಕೇಳಿದ್ರೆ ಆ ಘಟನೆ ನಡೆದಾಗ ಅಲ್ಲೇ ಎದುರೇ ಇದ್ದೆ ಅಂತಂದ್ರೆ ಸರಿ, ನಾ ಬೆಂಗಳೂರಾಗ ಇದ್ದೀನ್ರಿ, ಇಲ್ಲಿ ಹಿಂಗೆಲ್ಲ ನಡೆದದ ಹೇಳಕ್ಕೆ ಮೊಬೈಲ್ನಾಗ ವಿಡಿಯೋ ಕಾಲ್ ಮಾಡಿ ತೋರ್ಸಾರ ಅಂತಂದ್ರೆ ಗೆಟ್ ಔಟ್ ಅಂತ ನಾವು, ನೀ ಸಾಕ್ಷಿ ಅಲ್ಲ. ಆ ಪ್ರಸಂಗ ನಡೆದಾಗ ಅದ್ರ ಒಳಗೆ ಇರ್ಬೇಕವ, ಜೊತೆಗೆ ಇರ್ಬೇಕವ, ಅವನಿಗೆ ಸಾಕ್ಷಿ ಅಂತ. ಈಗ ನಿಮ್ಮ ಒಳಗಿರೋ ಸಾಕ್ಷಿ ಬ್ರಹ್ಮ ಅವ ನಿಮ್ ಜೊತೆಗೆ ಅದನ್ನ ಇಲ್ಲ, ನಿಮ್ ಜೊತೆಗೆ ಇದ್ದು ಯಾವುದಕ್ಕೂ ನಿಮ್ಮದ್ರೊಳಗ ಸುಖ ದುಃಖಗಳು ಅನುಭವಿಸಲಾರ್ದಂಗ ತನಗೆ ಸಂಬಂಧ ಇರ್ಲಾರ್ದಂಗ ಅದನ್ನ. ಮತ್ತೆ ನಿಮ್ಮ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಿಮ್ ಜೊತೆಗೆ ಏನೂ ಸಂಬಂಧ ಇಲ್ಲ. ನಿಮ್ ಶರೀರ ಇದ್ರೂ ಸಂತೋಷ, ಹೋದ್ರೂ ಸಂತೋಷ, ರೋಗ ಆದ್ರೂ ಸಂತೋಷ, ಆರೋಗ್ಯ ಆದ್ರೂ ಸಂತೋಷ, ಶ್ರೀಮಂತರಾದ್ರೂ ಸಂತೋಷ, ಬಡವರಾದ್ರೂ ಸಂತೋಷ, ಅವ ಅದಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ರಾಮನಾಥ. ಜಡರ ದಾಸಿಮಾರ್ಯರು ಇರ್ತಾರೆ, ಅದರೊಳಗೆ ಇದ್ದು ಅದನ್ನ ಹೆಂಗ್ ಬೆಳಗ್ತಾನ, ಅದಕ್ಕೆ ಸಂಬಂಧ ಇರ್ಲಾರ್ದಂಗೆ ಇರ್ತಾನ, ಅದನ್ನ ಹೆಂಗ್ ಬೆಳಗ್ತಾನ, ಅದು ಎಂತ ಕೆಲಸ ಮಾಡ್ತಾನಪ್ಪ ಇವ ಸದ್ರೂಪ ಬ್ರಹ್ಮ ಅಂತ. ಆ ಸದ್ರೂಪ ಬ್ರಹ್ಮನೊಳಗ ಮಾಯೆ ಅಂತೇಳಿ ಆಶ್ರಯ ತಗೊಂಡದ ಉಳಿದ ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪವನ್ನ ಮುಚ್ಚಾಕ್ಯದ. ಆ ಚಿದ್ರೂಪ, ಆನಂದ, ನಿತ್ಯ, ಪರಿಪೂರ್ಣ ಏನದಲ್ಲ ಅದನ್ನ ನಿರಾವರಣ ಮಾಡುವುದಕ್ಕೆ ಗುರುವಿನ ಬಳಿ ಬರ್ಬೇಕಾಗ್ತದೆ. ಗುರುವಿನ ಬಳಿ ಬಂದಾಗ ಅವನೇನ್ ಮಾಡ್ತಾನ, ನಿನ್ನ ಸ್ವರೂಪ ಇದು ಅದಪ್ಪ, ಮಾಯೆಯಿಂದ ಇದು ಆವರಣ ಆಗ್ಯದ, ಈ ಮಾಯೆಯನ್ನ ಆವರಣ ಕಳ್ಕೋಬೇಕಾದ್ರೆ ಈ ರೀತಿ ನೀನು ಶ್ರವಣ ಮಾಡಿ ಮನನ ಮಾಡಿ, ನಾನು ಬ್ರಹ್ಮ ಅದೀನಿ, ನಾನು ಆನಂದ ಸ್ವರೂಪ ಅದೀನಿ, ನಾನು ನಿತ್ಯ ಸ್ವರೂಪ ಅದೀನಿ, ನಾನು ಪರಿಪೂರ್ಣ ಸ್ವರೂಪ ಅದೀನಿ, ನನಗೆ ಎಲ್ಲಾ ಸತ್ತಾ ಸ್ಫೂರ್ತಿ ಕೊಟ್ಟದ್ದು ಆ ಬ್ರಹ್ಮನೇ ಅದನ, ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಎಲ್ಲರಿಗೆ ಸಪೋರ್ಟ್ ಮಾಡೋ ಬ್ರಹ್ಮ. ಈ ರೀತಿ ತಿಳಿಸಿ 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 ಹೇಳಿದಾಗ ಅವನಿಗೆ ಮಾನ ಆದ್ರೂ ಅಷ್ಟೇ, ಅಪಮಾನ ಆದ್ರೂ ಅಷ್ಟೇ, ಜನನ ಆದ್ರೂ ಅಷ್ಟೇ, ಮರಣ ಆದ್ರೂ ಅಷ್ಟೇ, ಲಾಭ ಆದ್ರೂ ಅಷ್ಟೇ, ನಷ್ಟ ಆದ್ರೂ ಅಷ್ಟೇ, ನಾನು ಶುದ್ಧ ಬ್ರಹ್ಮ, ನಾನು ಶುದ್ಧ ಬ್ರಹ್ಮ ಅನ್ನೋ ಒಂದು ಆನಂದದ ಸ್ವರೂಪ ಜೀವನ ಕಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಮಾಯೆಯ ವಿಚಾರಗಳನ್ನ ಹೇಳ್ಕೊಂಡು ಬಂದ್ರು. ತತ್ವಮಶ್ಚಾದಿ ವಾಕ್ಯಗಳ ಶ್ರವಣ ಮನನಾದಿಗಳಿಂದ ಉಂಟಾದ ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಈ ವೃತ್ತಿ, ನೀವು ಬ್ರಹ್ಮ ಸ್ವರೂಪ, ನೀವು ಎಲ್ಲದ್ರೊಳಗೂ ಬ್ರಹ್ಮದನ ಕಾಣಲೇಕಾಗ್ಯಾನ ಅಂತ ಕೇಳಿದ್ರ ನೀವು ಹೇಳಿದ್ರ ಪ್ರಕಾರ ಎಲ್ಲದ್ರೊಳಗೂ ಬ್ರಹ್ಮದನ, ಕಂಕರ ಕಂಕರ್ಮೇ ಶಂಕರಯ್ಯ ಅಂತ ಹೇಳ್ತೀರಿ, ಕಾಣಲೇಕಾಗ್ಯಾನ ಕಾಣಲೇಕಾಗ್ಯಾನ. ನಮಗ ಅನುಭವಕ್ಕೆ ಬರಬೇಕಿತ್ತಲ್ಲ. ಅದಕ್ಕೊಂದು ಸೂತ್ರ ಅವ, ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರನ್ನು ನೋಡುವುದಕ್ಕೆ ನಾವು ದೇವರೇ ಆಗಬೇಕು. ಬ್ರಹ್ಮನ ದರ್ಶನ ಮಾಡ್ಕೋಬೇಕಾದ್ರೆ ನಾವು ಬ್ರಹ್ಮನೇ ಆಗಬೇಕು, ಬ್ರಹ್ಮ ಸ್ವರೂಪರೇ ಆಗಬೇಕು. ಬಿತ್ತು